पूर्णप्रज्ञतृतीयस्तु भगवत्कार्यसाधकः तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयादस्मद् इष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये पूज्यश्च भगवान् नित्यं चक्राब्जाब्दिक मंडले यत्किंचित् पूर्वकथानुवादः ನಮ್ಮ ಶರೀರಗತವಾದ ಭಗವದ್ರೂಪಗಳ ಉಪಾಸನೆಯ ಕ್ರಮವನ್ನೇ ಶ್ರೀಮದಾಚಾರ್ಯರು ತಾವು ನಿರೂಪಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದೇ ಚಕ್ರಾಬ್ಜ ಮಂಡಲ ಅಂತ ತಿಳಿಸಿದ್ದಾರೆ. ಅಂತಹ ಚಕ್ರಾಬ್ಜ ಮಂಡಲದ ಒಂದು ಉಪಾಸನೆಯಲ್ಲಿ ನಾವು ತೊಡಗಿದಾಗ ದಾಸರಾಯರು ತಾವು ಸೂಚನೆ ಮಾಡಿರ್ತಕ್ಕಂಥದ್ದು ಶೇಷಶಯನನೇ 7 ಸಮುದ್ರ ಮಥನವ ಮಾಡು. ನಮ್ಮಲ್ಲಿ ಈ ದೇಹದಲ್ಲಿ 7 ಸಮುದ್ರಗಳ ಚಿಂತನೆಯನ್ನ ನಾವು ಮಾಡಿದ್ದೇವೆ. 7 ಚಕ್ರಗಳು, 7 ಸಮುದ್ರಗಳು. ಅದು ಎಲ್ಲಿಂದ ಪ್ರಾರಂಭ? ಮೂಲಾಧಾರದಿಂದ ಪ್ರಾರಂಭ ಅಂತ ತಿಳಿಸಿದ್ದಾರೆ. ಅಲ್ಲಿರ್ತಕ್ಕಂಥದ್ದೇ ಕುಂಡಲಿನಿ, ಅದೇ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನ ನಾವು ಅದನ್ನ ಪ್ರಾಚುರ್ಯಕ್ಕೆ ತರೋದೇ ನಮ್ಮ ಸಾಧನೆ. ನಾವಿಷ್ಟು ಭಾಗವತವನ್ನ ಹೇಳೋದು, ಕೇಳೋದು, ಅನುಷ್ಠಾನ ಮಾಡೋದು, ಇದೆಲ್ಲ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಒಳಗೆ ಇರ್ತಕ್ಕಂತಹ ಈ ಮೊದಲನೇದು ಯಾವುದು, ಕಿಬ್ಬೊಟ್ಟೆಯಿಂದ ಕೆಳಭಾಗದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವ 2 ನಾಡಿಗಳ ಮಧ್ಯದಲ್ಲಿ ಇರೋದೇ ಕುಂಡಲಿನಿ. 3.5 ಸುತ್ತು ಸರ್ಪಾಕಾರದಿಂದ ಪ್ರಾಣಶಕ್ತಿ ಕೆಳಮುಖವಾಗಿ ಕೂತಿದೆ. ಅದನ್ನ ಮೇಲ್ಮುಖ ಮಾಡ್ತಾ ಹೋಗಬೇಕು. ಆ ಮೇಲ್ಮುಖ ಮಾಡೋದಾದ್ರೂ ಹೇಗೆ ಅಂತಂದ್ರೆ ಅದರದ್ದೇ ನಮಗೆ ತಿಳಿಸಿದ್ದು ಈ ಧ್ಯಾನದ ಒಂದು ಪ್ರಕ್ರಿಯೆ. ಪರಮಾತ್ಮನನ್ನ ಯಾವ ಯಾವ ಕ್ರಮದಲ್ಲಿ ನಾವು ಚಿಂತನೆಯನ್ನು ನಡೆಸಬೇಕು, ಎಲ್ಲೆಲ್ಲಿ ಹೇಗೆ ನಾವು ಸ್ಮರಣೆ ಮಾಡಬೇಕು, ಇದೆಲ್ಲವನ್ನೂ ಕೂಡ ನಮಗೆ ಹೇಳ್ತಾ ಆ ಮೂಲಾಧಾರದಲ್ಲಿರುವ ಒಂದು ಸಮುದ್ರ ಯಾವುದು? ಲವಣ ಸಮುದ್ರ, ಉಪ್ಪಿನ ಸಮುದ್ರ ಅಂತ. ಅದರ ಮೇಲೆ ಸ್ವಲ್ಪ ಬಂದ್ರೆ ಕಿಬ್ಬೊಟ್ಟೆಗಿಂತ ಕೆಳಭಾಗ ಸ್ವಾಧಿಷ್ಠಾನ, ಇದು ಕಬ್ಬಿನ ರಸ. ಆಚಾರ್ಯರು ಇದನ್ನ ಬಿಟ್ರು, ಇದನ್ನ ತಗೊಂಡಿಲ್ಲ ಆಚಾರ್ಯರು. ಮುಂದೆ ಗೊತ್ತಾಗುತ್ತೆ ನಮಗೆ ಯಾಕೆ ಅಂತ. ಅದರ ಮೇಲೆ ಬರೋದೇ ಸುರಾ ಸಮುದ್ರ, ಮಣಿಪುರ. ಮಣಿಪುರ ಸುರ. ಸುರ ಅಂದ್ರೆ ಸ್ವೇಚ್ಛಾನುಸಾರ ಅಂತ. ಸ್ವೇಚ್ಛಾನುಸಾರ ಮನಸ್ಸು ಪ್ರವೃತ್ತಿಗೊಂಡಾಗ ಅದನ್ನ ಮಣಿಸು, ಅದಕ್ಕಾಗಿ ಅದನ್ನ ಮಣಿಪುರ ಅಂದ್ರು. ಈ ಸಮುದ್ರಗಳು ಹೇಗೆ ಆವರ್ಕ ಆಗಿರುತ್ತೆ ಅಂತಂದ್ರೆ, ಇದು ಆ ಜೀವನ ಒಂದು ಯಾವುದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಗೆ ಇಲ್ಲೊಂದು ಕೆಂಪು ಗೆರೆಯನ್ನು ಕೊಟ್ಟಿದ್ದೇನಲ್ಲ, ಇದೇ ಸಮುದ್ರ. ಇದು ಆ ಜೀವನನ್ನ, ಆ ಪ್ರಾಣಶಕ್ತಿಯನ್ನು ಹೀಗೆ ಆವರ್ಕ ಮಾಡಿಕೊಂಡಿರುತ್ತೆ. ಆದ್ರಿಂದ ಈ ಒಂದು ಕ್ರಮದಲ್ಲಿ ಇರ್ತಕ್ಕಂಥದ್ದು. ಇನ್ನ
ಅದರ ಮೇಲೆ ಬಂದ್ರೆ ನಾವು ಕಾಣ್ತಕ್ಕದ್ದು ಯಾವುದು? ಅನಾಹತ. ಇದೆಲ್ಲ ನಿನ್ನೆ ದಿವಸ ನೋಡಿದ್ದೇವೆ ಒಂದ್ಸತಿ, ಕಿಂಚಿತ್ ಹಿಂದೆ ಸ್ಮರಣೆ ಮಾಡೋಣ ಅಂತ. ಅನಾಹತದಲ್ಲಿ ಅನಾಹತ, ಅಂದ್ರೆ ಅನಚೇಷ್ಟಾಯಾಮ್, ನಮ್ಮಲ್ಲಿ ಚೇಷ್ಟೆಯನ್ನ ಅಧ್ಯಾಪಿ ಕ್ರಿಯೆಗಳನ್ನು ನಡೆಸೋರು ಯಾರು? ವಾಯುದೇವರು. ಆದ್ರಿಂದ ವಾಯುದೇವರು ಹಿಡಿದಿಟ್ಟಿರ್ತಕ್ಕಂತಹ ಯಾರನ್ನ ಹಿಡಿದು ಕೂಡಿಸ್ಕೊಂಡಿದ್ದಾರೆ? ಪರಮಾತ್ಮನನ್ನ ಕೂಡಿಸ್ಕೊಂಡಿದ್ದಾರಂತೆ, ನಮಗಾಗಿ ಕೂಡಿಸ್ಕೊಂಡಿದ್ದಾರಂತೆ. ಅದರಿಂದ ಅನಾಹತ ಚಕ್ರದಲ್ಲಿ ಇರೋದೇ ಬೆಣ್ಣೆ, ಬೆಣ್ಣೆ ಸಮುದ್ರ. ಕೃಷ್ಣ ಬೆಣ್ಣೆ ಕದ್ದ. ಯಾವ ಬೆಣ್ಣೆ ಕದ್ದ ಅಂತಂದ್ರೆ, ನಮ್ಮ ಈ ಹೃದಯದಲ್ಲಿ ಬೆಣ್ಣೆ ಪಕ್ವತಾ ಸ್ಥಾನಕ್ಕೆ ನೋಡಿ, ಕೊನೆ ಮಥನ ಮಾಡಿದಾಗ ಕೊನೆ ಹಂತದಲ್ಲಿ ಬರೋದು ಯಾವುದು? ಮಜ್ಜಿಗೆಯನ್ನ, ಬೆಣ್ಣೆ ಬರುತ್ತಂತೆ. ಆ ಬೆಣ್ಣೆಯೇ ಅದನ್ನೇನಂತ ಕರೆದ್ರು? ನವನೀತ ಅಂದ್ರು. ನವ ಅಂದ್ರೆ ಏನು? 9. 9 ಭಕ್ತಿಗಳು. ಅದು ಪಕ್ವತಾ ಸ್ಥಾನಕ್ಕೆ ಬಂದಾಗ ಪರಮಾತ್ಮ ತಾನದನ್ನು ಸ್ವೀಕಾರ ಮಾಡಿದ. ಇದೇ ದೇವರನ್ನೇನಂತ ಕರೆದ್ರು? ನವನೀತ ಚೋರ. ಯಾವಾಗ ಬಂದ? ಯಾವಾಗ ನಮ್ಮ ಪುಣ್ಯ ತಗೊಂಡ? ನಮಗೇನಾರು ಹೇಳ್ತಾನ, ಇವತ್ ಬರ್ತೇನಪ್ಪ, ನಾಳೆ ಬೆಳಗ್ಗೆ 7 ಗಂಟೆಗೆ ಬರ್ತೇನೆ, ಹಿಂಗೇನಾರು ದೇವರು ಹೇಳಿ ಬರ್ತಾನ? ಹಂಗೇನಿಲ್ಲ. ಯಾವಾಗ ಪಕ್ವತ ಆಗತ್ತೋ ಆ ಕಾಲಕ್ಕೆ ದೇವರು ಬಂದ, ತಗೊಂಡ, ಅನುಗ್ರಹ ಮಾಡ್ದ, ಹೊರಟೆ ಬಿಟ್ಟ. ಆದ್ರಿಂದ ಅವ ಏನಾದ? ನವನೀತ ಚೋರ ಅನ್ನೋ ಶಬ್ದ ಬಂತು. ಅದಕ್ಕೂ ನಮ್ಮ ಹೃದಯದಲ್ಲಿರುವ ಬೆಣ್ಣೆಯ ಸಮುದ್ರಕ್ಕೂ ಇನ್ನೊಂದು ಪಾಠಾಂತರ ಘೃತ ಸಮುದ್ರ ಅಂತಿದೆ. ಎರಡೂ ನಮಗೇನು ಬಾಧಕ ಆಗೋಲ್ಲ. ಯಾಕೆ? ಎರಡೂ ಕೂಡ ಕೊನೆ ಹಂತದ್ದೇ. ಘೃತ ಆದ್ಮೇಲೆ ಇನ್ನೊಂದು ಬಂತು ಅಂತೇನಿಲ್ಲ. ಆಯ್ತಾ? ಇಷ್ಟನ್ನ ಹೇಳಿ ಇನ್ನು ಮುಂದೆ ಬಂದದ್ದೇ ವಿಶುದ್ಧಿ ಕೇಂದ್ರ. ವಿಶುದ್ಧಿ ಕೇಂದ್ರದಲ್ಲಿರೋದೇ ನಮ್ಮ ಕಂಠಭಾಗ, ದಧಿ ಸಮುದ್ರ. ಇಲ್ಲಿ ನಡೀತಕ್ಕಂತಹ ವ್ಯಾಪಾರ ಯಾವುದು? ಸ್ವಪ್ನಾವಸ್ಥೆ ಮೊದಲಾದ ಪ್ರಕ್ರಿಯೆಗಳು ನಡೀತಕ್ಕಂಥದ್ದು. ಇಲ್ಲಿಂದ ಪ್ರಾಣಶಕ್ತಿಯನ್ನ ಮೇಲಕ್ಕೆ ತಗೋಬೇಕು ನಾವು. ತಗೊಂಡಾಗ ಆಗ ಬರೋದೇ ಆಜ್ಞಾಚಕ್ರ, ಕ್ಷೀರ ಸಮುದ್ರ. ಇಲ್ಲಿ ನಡೀತಕ್ಕಂತಹ ವ್ಯಾಪಾರ ಏನು ಅಂತಂದ್ರೆ, ಈ ಆಜ್ಞಾಚಕ್ರದ್ದು ಬಹಳ ಕ್ರಿಯೆಗಳನ್ನ ತಿಳಿಸಿದ್ದಾರೆ ನಮಗೆ. ಭಾಗವತ ಪ್ರಥಮ ಸ್ಕಂದದಲ್ಲೂ ಕೂಡ ಶುಕಾಚಾರ್ಯರು ಇದೇ ಮಾತನ್ನೇ ಉಲ್ಲೇಖ ಮಾಡ್ತಾರೆ. ಯಾಕೆ? 7ನೇ ದಿವಸ ಸಾಯಂಕಾಲ ಶುಕಾಚಾರ್ಯ ಕೂತಿರೋಲ್ಲ. ಸರ್ಪ ಕಚ್ಚೋ ಕಾಲಕ್ಕೆ ಶುಕಾಚಾರ್ಯ ಇರೋಲ್ಲ. ಪರೀಕ್ಷಿತ್ ಮಹಾರಾಜ, ನೋಡು ಸರ್ಪ ಬಂತು, ಈ ಕಚ್ಚೊತ್ತೆ, ಈ ಹಿಂಗ್ ಮಾಡುವ, ಹಂಗೇನಲ್ಲ ಕ್ರಮ. ಆ ಮೊದಲನೇ ದಿವಸದಿಂದ 7ನೇ ದಿವಸ ಸಾಯಂಕಾಲ ತನಕ ಸಮಗ್ರತಾ ಉಪದೇಶವನ್ನು ಮಾಡಿ ಹೊರಟೇ ಬಿಟ್ರು. ಹಾಗಾದರೆ ಪ್ರಾಣೋತ್ಕ್ರಮಣಾದಿಗಳು ಆಗಬೇಕಾದ್ರೆ ಹೇಗೆ ನಡೆಯುತ್ತೆ? ಸಮಗ್ರ ಉಪದೇಶ ಮಾಡಿಬಿಟ್ಟಿದ್ರು. ಪ್ರಥಮ ಸ್ಕಂದದಲ್ಲೇ ಹೇಳ್ತಾರೆ, ಪ್ರಾಣ ಸಮ್ಯಕ್ ಭ್ರೂಮಧ್ಯೆ ತಿಷ್ಠಿ. ಸಜ್ಜೀವರಿಗೆ, ಎಲ್ರಿಗೂ, ಅಧ್ಯಾಪಿ ಎಲ್ರಿಗೂ ಅಲ್ಲ ಕ್ರಮ ಅದು. ತಮೋಗಣದವರಿಗೆ ಯಾವ ಕ್ರಮದಿಂದ ಅಂತಂದ್ರೆ, ಅಧೋದ್ವಾರೇಣ, ಗುದದ್ವಾರದಿಂದ ಪ್ರಾಣೋತ್ಕ್ರಮಣ. ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡ್ತಾ ಪ್ರಾಣ ಹೊಟ್ಟೋಗುತ್ತಂತೆ. ಹೀಗೆ ಆಗಬಾರದು ಅಂತ ಗರುಡ ಪುರಾಣ ತಿಳಿಸುತ್ತೆ. ಹಿಂಗಾದ್ರೆ ನರಕ ಸೇದಂ, ನರಕ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರಂತೆ ಅವರು. ಸರ್ವತಾ ಈ ಪ್ರಕ್ರಿಯೆ ನಡೀಬಾರದು ಅನ್ನೋದು ಗರುಡ ಪುರಾಣದ ವಾಕ್ಯ. ಇದಕ್ಕೆ ಪೂರಕವಾಗಿ ಸಾತ್ವಿಕ ಜೀವರಾಶಿಗಳಿಗೆ ಪ್ರಾಣೋತ್ಕ್ರಮಣ ಆಗೋದು ಹೇಗೆ ಅಂತಂದ್ರೆ, ತಟ್ಟನೆ ಪ್ರಾಣ ಹೋಗೋಲ್ಲ. ಆಚಾರ್ಯ ಇದನ್ನು ಉಲ್ಲೇಖ ಮಾಡ್ತಾರೆ. ಹೇಗೆ ಅಂತಂದ್ರೆ, ಒಬ್ಬ ಸಾಧಕ ವರ್ಗ ಭಾರಿ ಸಾಧನೆ ಮಾಡಿದ್ದಾನೆ. ಪ್ರಾರಬ್ಧ ಕರ್ಮ ವಶಾತ್ ಕೋಮಾ ಸ್ಟೇಜಿಗೆ ಹೋದ. 6 ತಿಂಗಳು ಹಾಸಿಗೆ ಮೇಲೆ ಬಿದ್ದಿದ್ದ. ಒಂದು ದಿವಸ ಬೆಳಗ್ಗೆ ಎದ್ದು ನೋಡಿದ್ರು ಮನೆಯವರೆಲ್ಲ, ಹರಿಪಾದ ಸೇರಿಬಿಟ್ಟಿದ್ದ. ಅವನು ಇಡೀ ಜೀವಿತ ಕಾಲದಲ್ಲಿ ಸಂತತಂ ಚಿಂತೆಯೇನಂತಮ್ಮೆ ಆಗಿತ್ತು. ಆದ್ರೆ ಅಂತಕಾಲೇ ನಾ ವಿಶೇಷತಃ ಆಗೋಯ್ತು. ಹಾಗಾದ್ರೆ ಅವನು ಮಾಡಿದ ಸಾಧನೆ ಎಲ್ಲ ವೇಸ್ಟ್ ಆಗೋಯ್ತಲ್ರಿ ಅಂತಂದ್ರೆ, ಅದಕ್ಕೆ ಆಚಾರ್ಯಂದ್ರು, ಆ ಕ್ರಮ ನಿಮಗ್ ಗೊತ್ತಿಲ್ಲ ಅಷ್ಟೇ. ಎಂತಹ ಕೋಮಾ ಸ್ಟೇಜ್ ಅಲ್ಲಿರೋ ವ್ಯಕ್ತಿ ಕೂಡ ಪ್ರಾಣ ಹೋಗಬೇಕಾದರೆ ಅದೇ ಅವಸ್ಥಾದಲ್ಲೇ ಪ್ರಾಣ ಹೋಗೋಲ್ಲ. ಎಚ್ಚರಾವಸ್ಥೆಗೆ ಬರಬೇಕು. ಬಂದು
ಪಾಪಿಷ್ಟನಾಗಿದ್ರೂ ಬರ್ತಾನಂತೆ, ಪುಣ್ಯಶೀಲನಾಗಿದ್ರೂ ಬರ್ತಾನಂತೆ. ಪಾಪಿಷ್ಟನಿಗೆ ಯಾಕೆ ಎಚ್ಚರಾವಸ್ಥೆ? ಯಮದೂತರ ದರ್ಶನ ಆಗ್ಬೇಕಲ್ಲ. ಸಾ ದೃಷ್ಟ ತ್ರಸ್ತ ಹೃದಯ ಶಕ್ರಂ ಮೂತ್ರಂ ವಿಸೃಜೇತ್, ಇದನ್ನು ತಿಳಿಸ್ತಾರೆ. ಆ ಪಾಪಿಷ್ಟ ಜೀವರಾಶಿಗೂ ಕೂಡ ಯಮದೂತರ ದರ್ಶನ ಮಾಡ್ಬೇಕಂತೆ. ತದಾ ಪ್ರಾಪ್ತವು, ಬಂದಿರತಕ್ಕಂಥ ಯಮದೂತರನ್ನ ನೋಡಿ ಹೆದರಿ ನಡಗಿ ಎಲ್ಲ ದುಃಖ ಉಣಿಸ್ಬೇಕಲ್ಲ, ಅದಕ್ಕೋಸ್ಕರ ಅವ್ರಿಗೂ ಕೂಡ ಪ್ರಜ್ಞಾವಸ್ಥೆಗೆ ಬರ್ತಾರಂತೆ. ಇನ್ನ ಸಾತ್ವಿಕ ಗಣ ಪ್ರಾರಬ್ಧ ಕರ್ಮ ಇದೆ, ಆದ್ರೂ ಸಾಧನೆ ಮಾಡಿದ್ದಾನೆ, ಅಂಥವ್ರಿಗೆ ಏನಾಗುತ್ತೆ ಅಂತಂದ್ರೆ ಪ್ರಾಣೋತ್ಕ್ರಮಣ ಆಗ್ಬೇಕಾದರೆ ಎಚ್ಚರ ಅವಸ್ಥೆಗೆ ಬರ್ತಾರೆ. ಬಂದಾಗ ಜೀವನನ್ನ ವಾಯುದೇವರು ಭ್ರೂಮಧ್ಯೆ ತಿಷ್ಟಿ, ಆ ಭ್ರೂಮಧ್ಯ ಎಂಬುದೇ ಇಲ್ಲಿನ ನಮ್ಮ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಏನಿದೆ ದಕ್ಷಿಣಾಕ್ಷಿಗೆ ತಾಗಿಕೊಂಡಿರೋದು. ಇಲ್ಲಿ ವಿಶಿಷ್ಟವಾದ ಒಂದು ವ್ಯಾಪಾರ ನಡೆಯುತ್ತೆ. ಒಂದಾಗಿ ವಾಯುದೇವರ ಜೀವನನ್ನ ನಿಲ್ಲಿಸಿ ಅಲ್ಲಿ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ? ಯಾರು ಕಾಣಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ನಮ್ಮ ಸಾಧನೆ ಏನಾದ್ರೂ ಪೂರ್ಣ ಆಗಿತ್ತು ಅಂತಂದ್ರೆ ಆಗ ಎಲ್ಲಿಗೆ ಹಾರ್ತೇವೆ? ಸಹಸ್ರಾರಕ್ಕೆ ಬಂದ್ಬಿಡ್ತೇವೆ. ಸಹಸ್ರಾರವನ್ನ ನಾವು ಮುಟ್ಟಬೇಕಾದ್ರೆ ಹೇಗೆ ಹೋಗ್ಬೇಕು? ಈ ನೆತ್ತಿಯ ಬಾಯಿ ಒಡ್ಕೋಬೇಕು, ಇಲ್ಲಿಂದ ಪ್ರಾಣೋತ್ಕ್ರಮಣ ಆಗಬೇಕು. ಸಹಸ್ರಾರ ನಮ್ಮ ಶಿರಸ್ಸಿನಿಂದ 12 ಅಂಗುಲ ಎತ್ತರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ತುರ್ಯನಾಮಕನಾದ ಪರಮಾತ್ಮ ಇದ್ದಾನೆ. ಅವನೊಟ್ಟಿಗೆ ಜೀವನನ್ನ ವಾಯುದೇವರು ಕರ್ಕೊಂಡು ಹೊರಟು ಬಿಡ್ತಾರೆ. ನಮ್ಮ ಸಾಧನೆ ಇನ್ನು ಪೂರ್ಣ ಆಗಿಲ್ಲ. ಆಗ ಪಂಚ ಜ್ಞಾನೇಂದ್ರಿಯದಿಂದ ಪ್ರಾಣೋತ್ಕ್ರಮಣ ನಡೆಯುತ್ತೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಕ್, ಇದರಿಂದ ಪ್ರಾಣಾದಿಗಳು ಹೋಗ್ತಕ್ಕಂಥದ್ದು ಸಾಧಕ ವರ್ಗಕ್ಕೆ. ಪ್ರಸ್ತುತ ಅದು ನಮಗೆ ವಿಷಯ ಅಲ್ಲ. ನಮಗೆ ಇಲ್ಲಿ ವಿಷಯ ಯಾವುದು ಅಂತಂದ್ರೆ ಆಜ್ಞಾಚಕ್ರದ ಮಹತ್ವವನ್ನ ನಾವೀಗ ತಿಳ್ಕೋಬೇಕು. ವಾಯುದೇವರು ಜೀವನನ್ನ ನಿಲ್ಲಿಸೋದು ಇದೇ ಆಜ್ಞಾಚಕ್ರದಲ್ಲೇ. ಅಲ್ಲಿರೋ ಒಂದು ಪ್ರಶ್ನೆ ಏನು ಅಂದ್ರೆ ಯಾರು ಕಾಣಿಸ್ತಾ ಇದ್ದಾರೆ ಅಂತ. ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡಬೇಕಾದರೆ ಅಲ್ಲಿರುವ ಭಗವದ್ ರೂಪವನ್ನ ನಾವು ಉಪಾಸನೆ ಮಾಡಬೇಕು. ಆ ಭಗವದ್ ರೂಪ ಯಾವುದು? ವಿಶ್ವ. ಈ ರೂಪ ಹೇಗಿದೆ? ಇದನ್ನ ರಾಯರು ವಿಶದವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರದ್ದೇ ತಗೊಳ್ಳೋಣ ಒಂದು ಭಾಗವನ್ನ. ಆದ್ರೆ ಆ ವಿಶ್ವಂಭರ ನಾಮಕನಾದ ಪರಮಾತ್ಮನ ದರ್ಶನ ನಾವು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಯಾವಾಗ ಆ ದರ್ಶನ ಆಯಿತೋ ಆಗ ನಾವು ಸಹಸ್ರಾರದಿಂದ ಹೊರಡ್ತೇವೆ ಅಂತಾಯ್ತು. ಹೀಗೆ ಯಾರ ಪ್ರಾಣ ಅಲ್ಲಿಂದ ಹೋಗೋದಕ್ಕೆ ಸಜ್ಜಾಗಿದೆಯೋ ಅಂಥವರಿಗೆ ಅನೇಕ ಸೂಚನೆಗಳು ಎಲ್ಲಿ ಬರುತ್ತೆ? ಆಜ್ಞಾಚಕ್ರದಲ್ಲಿ ಬರುತ್ತಂತೆ. ಯಾರಿಗೆ ಆಜ್ಞಾಚಕ್ರ ಪ್ರವೃತ್ತವಾಗಿದೆ, ಏನ್ ಪ್ರವೃತ್ತ ಆಗಿದೆ ಅಂದ್ರೆ ಅದು ತನ್ನ ಕಾರ್ಯವನ್ನ ಪ್ರಾರಂಭಿಸಿದೆ ಅಂತಂದ್ರೆ ಆಗ ಆ ಚಕ್ರ ತಿರುಗುವ ಅನುಭವವೂ ನಮಗಾಗುತ್ತೆ. ಹೇಗೆ ನೀವು ಫ್ಯಾನ್ ಅನ್ನು ಹಾಕಿದ್ರೆ ಮೊದಲಿಗೆ ನಿಧಾನಕ್ಕೆ ತಿರುಗುತ್ತೋ, ಆಮೇಲಿಂದ ವೇಗವನ್ನ ತಾನು ಪಡೆದುಕೊಳ್ಳುತ್ತೋ, ಅದರಂತೆ ಧ್ಯಾನಪರನಾದವನಿಗೂ ಕೂಡ ತಾನು 1-2 ದಿವಸದಲ್ಲಿ ನಮ್ಮ ಗೋಚರಕ್ಕೆ ಬರೋಲ್ಲ. ಅದು ಸತತವಾಗಿ 5-6 ತಿಂಗಳು ಅಭ್ಯಾಸ ಮಾಡಬೇಕು. ಬೆಳಗಿನ ಜಾವ ಏಳಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಸಬೇಕು. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ಏನಾಗುತ್ತೆ? ಈ ಚಕ್ರ ತಿರುಗಲಿಕ್ಕೆ ಶುರು ಮಾಡಿಬಿಡುತ್ತೆ. ಇದರಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಿದವರಿಗೆ ಏನು ಫಲ ಅಂತಂದ್ರೆ ಪರಮಾತ್ಮನ ವಾಕ್ಯಗಳು ಕೇಳಿಸಕ್ಕೆ ಶುರುವಾಗುತ್ತೆ. ದೇವರೇ ಅವರಿಗೆ ಯಾವ ಮಾರ್ಗದಲ್ಲಿ ಸಾಧನೆ ಮುಂದುವರಿಬೇಕು ಅನ್ನೋದು ಕೂಡ ಅವರಿಗೆ ಸೂಚನೆ ಆಗುತ್ತದೆ. ಈ ಹಿಂದೆ ಸುಮಾರು ಒಂದು 5-6 ವರ್ಷದ ಹಿಂದೆ ಇರಬೇಕು, ಈಗ ಅವರಿಲ್ಲ.
ಅವರು ದೇಹ ಬಿಡೋ ಪೂರ್ವದಲ್ಲಿ 1 ವರ್ಷದ ಹಿಂದೆ, ಅಂದ್ರೆ ಅವ್ರ ದೇಹ ಬಿಡೋ 1 ವರ್ಷದ ಹಿಂದೆ ನಮ್ಮ ಹತ್ರ ಮಾತಾಡಿದ್ದು. ಬೆಳಗಿನ ಜಾವ ಆದ್ರೆ ಅವರಿಗೆ ಈ ಮಂಗಳವಾದ್ಯ ಅವ್ರ ಕಿವಿಲಿ ಕೇಳಿಸೋದು. ಬೆಳಗಿನ ಜಾವ ಮುಗಿದು ಸೂರ್ಯೋದಯ ಆಯ್ತು ಅಂದ್ರೆ ನಿಂತೋಗೋದು. ಸತತ್ ನಾನು ಯಾವಾಗಲೂ ಉಪನ್ಯಾಸಕ್ಕೆ ಹೋದ್ರು ಅವ್ರು ಬಂದು ಅದನ್ನೇ ಹೇಳೋರು, ಆಚಾರ್ಯ ಇನ್ನೂ ನಿಂತಿಲ್ಲ, ಬೆಳಗಿನ ಜಾವ ಆದ್ರೆ ಮಂಗಳವಾದ್ಯ ಕೇಳಿಸುತ್ತೆ. ಎಲ್ಲಿ ನಾನು ಯಾವ ತಿರುಪತಿಗೆ ಹೋದ್ರು ಇಲ್ಲ, ಎಲ್ಲಿ ಹೋದ್ರು ಆ ಶಬ್ದ ಮಾತ್ರ ನಾನು ಬಿಡೋಲ್ಲ ಅಂತ ಇಷ್ಟು ಅಂಶವನ್ನ ಅವ್ರು ತಿಳಿಸ್. ಇದೆಲ್ಲ ಯಾಕಾಗುತ್ತೆ ಅಂತಂದ್ರೆ, ಎಲ್ಲೆಲ್ಲಿ ನಮ್ಮ ಸಾಧನೆಯ ಹಂತ ನಿಂತಿರುತ್ತೆ ಅಲ್ಲಿಂದ ಆ ಕಾರ್ಯ ಪ್ರವೃತ್ತ ಆಗ್ಬಿಡುತ್ತೆ. ಹೇಗೆ ಅಂತಂದ್ರೆ, ಈಗ ನಾವು ಮೊದಲಿಗೆ ಧ್ಯಾನಕ್ಕೆ ಕೂತ್ವಿ ಅಂತ ಅನ್ಕೊಳ್ಳಿ, ನಿಶಬ್ದವಾಗಿರ್ಬೇಕು, ಮೊಬೈಲ್ ಗಿಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ಬಿಡಿ. ಯಾಕೆ ಗೊತ್ತಾ, ಅದು ಒಂದ್ಸತಿ ಟಿಣ್ ಅನ್ಬಿಟ್ರು ಕೂಡ ಮಡಿ ಲೇಬಲ್ ಹಾಕೊಂಡಿದ್ರೆ ಮುಟ್ಟಲ್ಲ, ಯಾರು ಮಾಡಿದ್ರು ಅಂತ ಯೋಚನೆ ಮಾಡೋದೇನ್ ಬಿಡಲ್ಲ. ಹೌದಾ? ಇಷ್ಟಂತೂ ಆಗೋಗುತ್ತೆ. ನಿಶಬ್ದವಾಗಿರ್ಬೇಕು, ಅಂತರ್ಮುಖಿಗಳಾಗಬೇಕು. ಆದಾಗ ಮೊದಲಿಗೆ ಸುಮ್ಮನೆ ನಾವು ಹೀಗೆ ಮುಚ್ಚಿದ್ರೆ ಏನು ಶಬ್ದ ಕೇಳುತ್ತೆ? ಹುಂಕಾರ ಕೇಳುತ್ತೆ. ಹುಂಕಾರ ಎಲ್ಲಿಂದ ಗೊತ್ತಾ? ಅದು ಜನ್ಯ ಆದದ್ದು ಶಬ್ದ ಮೂಲಾಧಾರದಿಂದ ಬಂದದ್ದು. ಮೂಲಾಧಾರದಲ್ಲಿ ಇರುವ ಶಬ್ದವೇ ಹುಂಕಾರ. ಇದು ನಾನಾ ಪ್ರಕಾರ, ಒಂದೇನು ಢಮ 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 ಅನ್ನೋದಂತೆ ಆಗ್ಬೋದು. ನೀವು ಕಿವಿ ಮುಚ್ಚಿದಾಗ ಏನೇನು ಶಬ್ದಜನ್ಯ ಆಗುತ್ತೋ. ಇಲ್ಲ ಆಚಾರ್ಯ, ನಾವು ಕಿವಿ ಮುಚ್ಚಿದಾಗ ಕೊಳಲಿನ ನಾದ ನಮಗೆ ಕೇಳಿಸುತ್ತೆ ಅಂದ್ರೆ ನೀವು ಆಗ್ಲೇ ಸ್ವಾದಿಷ್ಠಾನಕ್ಕೆ ಎಗರು ಬಿಟ್ಟಿದ್ದೀರಾ ಅಂತ ಅರ್ಥ. ಸ್ವಾದಿಷ್ಠಾನದಲ್ಲಿ ನಮ್ಮ ಪ್ರಾಣಶಕ್ತಿ ಬಂದಿದೆ ಅಂದ್ರೆ ಆಗ ಕೊಳಲಿನ ನಾದ ಕೇಳಿಸುತ್ತಂತೆ. ಪ್ರಾಯಶಃ ಇದು ಅವರಿಗೆ ಇರಬಹುದೇನು. ಅವರಿಗೆ ಮಂಗಳವಾದ್ಯಗಳು ಏನು ಕೇಳಿಸ್ತಾ ಇದ್ವು ಅದು ಸ್ವಾದಿಷ್ಠಾನದಲ್ಲಿ ಇರ್ತಕ್ಕಂತಹ ಒಂದು ಕ್ರಿಯೆ, ಒಂದು ಧ್ವನಿ. ನೀವು ಸೂರ್ಯಮಂಡಲದಲ್ಲಿ ಓಂಕಾರದ ನಾದ ಇದೆ ಅಂತ ನಾವೆಲ್ಲ ಈಗ ಸೈಂಟಿಸ್ಟ್ಗಳು ಕೂಡ ಇತ್ತೀಚೆಗೆ ಹೇಳಿದ್ರಂತೆ ಅದನ್ನ. ಹೌದಾ? ಇದನ್ನ ಅಂದೇ ಹೇಳಿಬಿಟ್ಟಿದ್ರು ನಮ್ಮಲ್ಲಿ. ಅವ್ರು ಇವಾಗೆಲ್ಲ ಅದನ್ನ ಪುನಃ ರೀಸರ್ಚ್ ಮಾಡಿದ್ರು. ಅವ್ರು ಕರೆಕ್ಟಾಗಿ ಶಬ್ದ ಹಾಕಿದ್ದಾರೆ, ಅವ್ರೇನ್ ಸರ್ಚ್ ಮಾಡಿದ್ದಲ್ಲ, ರೀಸರ್ಚ್, ಪುನಃ ಸರ್ಚ್ ಮಾಡಿದ್ದಷ್ಟೇನೆ. ಅದು ಮಾಡ್ತಾ ಅದಲ್ಲಿ ನಮಗೆ ಹೇಳಿದ್ರು ಓಂಕಾರ ಇದೆ ಅಂತ ಅಲ್ವಾ. ಹೇಗೋ ಅದರಂತೆ ಮೊದಲಿಗೆ ಲವಣ ಸಮುದ್ರದಲ್ಲಿ ಮೂಲಾಧಾರ, ಅಲ್ಲೇ ನಮ್ಮ ಕೇಂದ್ರ ಬಿಂದು ಇರೋದು, ತುಂದಿ ಅಂತ ಕರೆದಿದ್ದಾರೆ. ಆ ಜಾಗದಲ್ಲಿ ನಾವು ಪ್ರಾಣ ಶಕ್ತಿಯನ್ನ ಎಬ್ಬಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಮಾಡಿದಾಗ ಬಹಳ ಗಲಭೆ ಇರುತ್ತಂತೆ. ಯಾಕೆ? ಮನಸ್ಸನ್ನ ಏಕೀಕಾರ ಮಾಡ್ಬೇಕಲ್ಲ. ಅದಕ್ಕೆ ಕಿವಿ ಮುಚ್ಚಿದ ತಕ್ಷಣ ನಮ್ಗೇನ್ ಕೊಳಲಿನಾದ ಕೇಳತ್ತಾ, ಘಂಟಾನಾದ ಕೇಳತ್ತಾ? ಏನ್ ಕೇಳಲ್ಲ. ಏನ್ ಕೇಳಿಸುತ್ತೆ? ಏನೋ ಒಂದು ಢಮ 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 ಶಬ್ದ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ಅದು ಲವಣ ಸಮುದ್ರದಿಂದ ಬರುತ್ತೆ. ಇಷ್ಟಂತ ತಿಳಿಸು. ಇನ್ನು ಇದಾದ ಮೇಲೆ ಮಣಿಪುರ, ಸ್ವಾದಿಷ್ಠಾನ ಹೇಳಿದೆ, ಕೊಳಲು ಅಂತ. ಮಣಿಪುರದಲ್ಲಿ, ಮಣಿಪುರ ಅಂದ್ರೆ ಉದರ ಭಾಗ, ಅಗ್ನಿ ಪ್ರಜ್ವಲಿಸುವ ಶಬ್ದ ಕೇಳಿಸುತ್ತಂತೆ. ಈಗ ತರಗೆಲೆಯನ್ನ ಸುಟ್ರೆ ಹೇಗೆ ಚಟಪಟ ಚಟಪಟ ಶಬ್ದ ಬರಬೇಕು, ಅಂತಹ ಶಬ್ದ ನಾವು ಧ್ಯಾನದಲ್ಲಿ ಕೂತಾಗ ಪ್ರಾಣಶಕ್ತಿ ಮಣಿಪುರಕ್ಕೆ ಬಂದಿದೆ ಅಂದ್ರೆ ಆ ನಾದ ಕೇಳಿಸುತ್ತಂತೆ. ಗರುಡ ಪುರಾಣದಲ್ಲಿ ಇದು ತಗೊಂಡಿದ್ದಾರೆ, ಈ ಎಲ್ಲ ಅಂಶವನ್ನು ತಗೊಂಡಿದ್ದಾರೆ. ನೋಡಿ, ಗರುಡ ಪುರಾಣ ಎಷ್ಟು ಮಹತ್ತರವಾದ ಒಂದು ವಿಷಯ ಸಂಗ್ರಹ ಅಂತಂದ್ರೆ, ಕೇವಲ ಸ್ವರ್ಗ ನರಕ ದಾನ ಅಷ್ಟ ಮಾತ್ರ ಹೇಳಿಬಿಟ್ಟಿಲ್ಲ. ಅದು ಬಹಳ ಅನೇಕ, ಎಲ್ಲಿ ಗರುಡ ಪುರಾಣ ತಾನು ವಿಷಯವನ್ನ ತಾನು ಪ್ರಸ್ತಾಪನೆ ಮಾಡುತ್ತೆ ಅಂತಂದ್ರೆ, ನಮ್ಮ ವಿಜ್ಞಾನವಾದ ಎಲ್ಲಿಗೆ ನಿಲ್ಲುತ್ತೋ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಯಾವುದು? ಆಧ್ಯಾತ್ಮಿಕ ಚಿಂತನೆ. ಪ್ರಾಣ ಹೋದೊಂದು, ಪುನಃ ಪ್ರಾಣ ಬಂತು. ಹೇಗ್ ಬಂತು? ಗರುಡ ಪುರಾಣ ಹೇಳುತ್ತದೆ, ಉತ್ತರವನ್ನು ಕೊಡುತ್ತೆ. ಇನ್ನು ನಮ್ಮ ಪ್ರಾಣ ಹೋಗುತ್ತೆ ಅನ್ನೋದು ಎಷ್ಟು ದಿವಸದ ಮುಂಚೆ ನಮಗೆ ಸೂಚನೆ ಬರುತ್ತೆ ಅದನ್ನು ಕೂಡ ತಿಳಿಸ್ತಾರೆ. ಅದರಲ್ಲಿ ಒಂದು ಯಾವುದು ಸೇರಿದೆ ಅಂದ್ರೆ ಈ ಧ್ವನಿ ಸೇರಿದೆ. ಅಂದ್ರೆ ಈ ಧ್ವನಿಯ ಪರಿಚಯ
ನಮ್ಮ ಜೀವಿತ ಕಾಲದಲ್ಲಿ ಪ್ರತಿನಿತ್ಯ ನಾವು ಧ್ಯಾನಪರರಾಗಿತ್ತು ಅಂತಂದ್ರೆ ಪ್ರಾಣಶಕ್ತಿ ಮೇಲ್ಮುಖ ಆಗ್ತಾ ಹೋಗುತ್ತೆ. ಹೋದಾಗ ನಮ್ಮ ಮಣಿಪುರದಲ್ಲಿ ಅಗ್ನಿಯ ಜ್ವಾಲೆಯ ಶಬ್ದ ಬರುತ್ತೆ. ಅನಾಹತ, ಇಲ್ಲಿರೋರು ವಾಯುದೇವರು. ವಾಯುದೇವರು ಅಂತಂದ್ರೆ ನಾವು ಎಲ್ಲಿ ಅವರನ್ನ ಕೂಡಿಸ್ಕೊಂಡಿದ್ದೇವೆ? ಗಂಟೆಯಲ್ಲಿ ಕೂಡಿಸಿದ್ದೇವೆ. ಈ ಗಂಟೆಯಲ್ಲೇ ವಾಯುದೇವರನ್ನ ಯಾಕೆ ಕೂಡಿಸಿದ್ದೇವೆ ಅಂತಂದ್ರೆ ನಮ್ಮ ಪ್ರಾಣ ಶಕ್ತಿ ಅಷ್ಟದಳ ಕಮಲಕ್ಕೆ ಏರಿದಾಗ ಈ ಶಬ್ದ ಬರುತ್ತಂತೆ. ಧ್ಯಾನಕ್ಕೆ ಕೂತಾಗ ಘಂಟಾನಾದ ಕೇಳಿಸುತ್ತಂತೆ. ಆ ಘಂಟಾನಾದ ನಾವು ಧ್ಯಾನಕ್ಕೆ ಕೂತಾಗ ಕೇಳಿದ್ದೇವೆ ಅಂತಂದ್ರೆ ನನ್ನ ಪ್ರಾಣ ಶಕ್ತಿ ಮೇಲ್ಮುಖ ಆಗ್ತಾ ಇದೆ ಅಂತ ಸೂಚನೆ. ಇಲ್ಲ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಪ್ರಾಣಶಕ್ತಿ ಮೇಲಕ್ಕೆ ಬಂದಿದೆ? ಇವೆಲ್ಲ ಸೂಚನೆ ಗೊತ್ತಾಗ್ಬೇಕಲ್ಲ. ದೇವರೊಂದು ವ್ಯವಸ್ಥೆ ಮಾಡಿದ್ದಾನೆ ಇದಕ್ಕೆ. ಅಲ್ಲಿ ನಮಗೆ ಘಂಟಾನಾದದ ಶಬ್ದ ಕೇಳಿಸ್ಬೇಕಂತೆ. ಯಾವಾಗ ಘಂಟಾನಾದ ನಾವು ಧ್ಯಾನಕ್ಕೆ ಕೂತಾಗ ಗೋಚರ ಆಗುತ್ತೆ, ಆಗ ಅನಾಹತದಲ್ಲಿ ನನ್ನ ಪ್ರಾಣಶಕ್ತಿ ಉತ್ಕಟವಾಗಿದೆ ಅಂತ ನಾವು ನಿರ್ಣಯ ಮಾಡ್ಬೇಕು. ಇದಾದ ಮೇಲೆ ವಿಶುದ್ಧಿ ಕೇಂದ್ರ. ಈ ವಿಶುದ್ಧಿ ಕೇಂದ್ರದಲ್ಲಿ ಸಮುದ್ರದ ಘೋಷ ಅದು ನಮಗೆ ಸ್ಪಷ್ಟ ಆಗುತ್ತೆ. ಇದಾದ ಮೇಲೆ ಇನ್ನು ಅದರ ಮೇಲ್ಭಾಗದಲ್ಲಿರೋದೆ ಆಜ್ಞಾಚಕ್ರ. ಆಜ್ಞಾಚಕ್ರದಲ್ಲಿ ಓಂಕಾರ ಕೇಳಿಸುತ್ತೆ. ಓಂ ಶಬ್ದ ಯಾವಾಗ ಕೇಳಿಸ್ಲಿಕ್ಕೆ ಪ್ರಾರಂಭ ಆಯಿತು, ಸಾಧನೆಯ ಬಹುಭಾಗವನ್ನ ನಾವು ಪೂರ್ಣ ಮಾಡಿದಾಗ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ ಅವನ ವಾಕ್ಯಗಳನ್ನ ಶ್ರವಣ ಮಾಡಿಸ್ತಾನಂತೆ. ಇದು ಆಜ್ಞಾಚಕ್ರ ಕಾರ್ಯಪ್ರವೃತ್ತಿ ಮಾಡಿದಾಗ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ಚಕ್ರದ ಮತ್ತೊಂದು ಮಹತ್ವ ಇದೆ, ಅದಕ್ಕೆ ತಿಳಿಸಿದ್ದು. ಆಜ್ಞಾಚಕ್ರಕ್ಕೆ ಎಷ್ಟು ವಿಷಯ ಸಂಗ್ರಹವನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಆಜ್ಞಾಚಕ್ರದಲ್ಲೇ ಇರೋದು 3 ನಾಡಿಗಳ ಸಮಾಗಮ. ಇಡ, ಪಿಂಗಳ, ಸುಷುಮ್ನ. ಇಡ, ಪಿಂಗಳ, ಸುಷುಮ್ನ ನಾಡಿಗಳು ಸೇರುತ್ತೆ. ಎಲ್ಲಿ ಸೇರುತ್ತೆ? ಆಜ್ಞಾಚಕ್ರದಲ್ಲಿ ಸೇರುತ್ತೆ. ಇಡ, ಪಿಂಗಳ, ಸುಷುಮ್ನ ನಾಡಿಯಲ್ಲಿ ಏನಿದೆ? ನದಿಗಳು ಇದೆ. ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿ ಸಂಗಮ ಆಗುತ್ತೆ. ಈ 3 ನಾಡಿಗಳು ಸೇರಿದಾಗ ತ್ರಿವೇಣಿ ಸಂಗಮ ಆಗುತ್ತೆ ಅಂತಂದು. ಈ ತ್ರಿವೇಣಿ ಸಂಗಮ ಆಗೋದನ್ನೇ ಈ ಆಜ್ಞಾಚಕ್ರದ ಸ್ಥಳವನ್ನ ಏನಂತ ಕರೆದಿದ್ದಾರೆ? ಮುಕ್ತವೇಣಿ ಅಂತ ಕರೆದಿದ್ದಾರೆ. ಅದನ್ನು ಆ ಮುಕ್ತವೇಣಿ ಯಾವಾಗ ಹೊರಗೆ ಬರುತ್ತೆ ಅಂತಂದ್ರೆ, ಭಕ್ತಿಯ ಪರಾಕಾಷ್ಠತೆಯನ್ನ ನಾವು ತಲುಪಿದಾಗ ನಮ್ಮ ಕಣ್ಣಿನಿಂದ ಆನಂದದ ಬಾಷ್ಪ ಬರುತ್ತೆ. ಎಷ್ಟು ಬರುತ್ತೆ? ಒಂದೇ ಒಂದು ಹನಿ ಬರುತ್ತಂತೆ. ಯಾಕೆ ಒಂದೇ ಒಂದು ಹನಿ ಬರೋದು? ಅದು ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರೋಲ್ಲ. ಇದು ದುಃಖದ ಕಣ್ಣೀರು ಇಲ್ಲಿಂದ. ಅದು ಹೇಗಿರುತ್ತೆ? ಬೆಚ್ಚಗೆ ಇರುತ್ತಂತೆ. ಆನಂದದ ಕಣ್ಣೀರು ಇದು ಎಲ್ಲಿಂದ ಬರುತ್ತೆ? ಇಲ್ಲಿಂದ ಬರುತ್ತಂತೆ. ಇದು ಹೇಗಿರುತ್ತೆ? ಶೀತಲವಾಗಿ ಇರುತ್ತಂತೆ. ದುಃಖದ ಕಣ್ಣೀರು ಬೆಚ್ಚಗಿರುತ್ತೆ, ಆನಂದದ ಕಣ್ಣೀರು ತಣ್ಣಗಿರುತ್ತೆ. ಅದರದ್ದು ಮಾರ್ಗ ಬೇರೆ, ಇದರದ್ದು ಮಾರ್ಗ ಬೇರೆ. ಕಣ್ಣಲ್ಲೇ ದೇವ್ರು ಗೀಸರ್ ಇಟ್ಬಿಟ್ಟ, ಫ್ರಿಡ್ಜ್ ಇಟ್ಬಿಟ್ಟ, ಇದಕ್ಕೊಂದು ಮಾರ್ಗ ಮಾಡ್ದ, ಅದಕ್ಕೊಂದು ಮಾರ್ಗ ಮಾಡ್ದ. ದುಃಖದ ಕಣ್ಣೀರು ಪ್ರಯತ್ನ ಪಟ್ಟರು ಬರೋ ತರ ಮಾಡ್ದ. ಆನಂದದ ಕಣ್ಣೀರು ಮಾತ್ರ ಪಲ್ಟಿ ಹಾಕ್ಬಿಟ್ರು ಬರೋಲ್ಲ. ಈಗ ಯಾರು ಅಳ್ತಾ ಇದ್ರೆ ನಾವೇನಂತೇವೆ? ಬರೀ ನಾಟಕ ರೀ ಅನ್ಬಿಡ್ತೇವೆ, ಹೌದಾ? ಆದ್ರೆ ಆನಂದದ ಕಣ್ಣೀರು ಬರೀ ನಾಟಕ ಅನ್ಲಿಕ್ಕೆ ಆಗತ್ತಾ? ಹಂಗಲ್ಲ, ಬರೋಲ್ಲ ಅದು.
ಬಿಗಿದ್ದ ಕಂಠದಿಂ ದೃಗ್ಭಾಷ್ಪಗಳಿಂ ನಗೆ ಮೊಗದಿಂ ರೋಮಗಳೊಗೆದು ಮಿಗೆ ಸಂತೋಷದಿ ನಾಲ್ಮೊಗನಯ್ಯನ ಗುಣಗಳ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳ್ದುದಕ್ಕೆ. ಬಿಗಿತ ಕಂಠದಿಂ, ಈಗಿಷ್ಟೆಲ್ಲಾ ಮಾತಾಡ್ತಾ ಇದ್ದೇವೆ ಅಂದ್ರೆ ಭಕ್ತಿಯ ಪರಾಕಾಷ್ಠತೆಯನ್ನ ತಲುಪಿಲ್ಲ ಅಂತ ಅರ್ಥ. ಭಕ್ತಿಯ ಪರಾಕಾಷ್ಠತೆಯನ್ನು ತಲುಪಿದ್ವಿ ಅಂದ್ರೆ ಇಷ್ಟು ಮಾತಾಡಕ್ಕಾಗೋಲ್ಲ ಅಂತ ಅರ್ಥ. ಹೌದೋ ಇಲ್ವೋ? ಅಪಣಾಚಾರ್ಯ ಏನ್ ಮಾಡಿದ್ರಂತೆ, ಭಾರೀ ಸ್ತೋತ್ರ ಪ್ರಾರಂಭ ಮಾಡಿಬಿಟ್ರು. ರಾಯರು ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಗೊತ್ತಾದಾಗ ಏನಾಗೋಯ್ತು, ಶ್ರೀ ಪೂರ್ಣ ಬೋಧ ಗುರು ತೀರ್ಥ ಭಯೋಬ್ಧಿವಾರ ಕಾಮಾರ್ಯ ಮಾಕ್ಷರ ಸ್ಪೃಶಂದು ಬೇಕಾದ ಹೇಳ್ಕೊಂಡ್ ಬಂದ್ಬಿಟ್ರಂತೆ. ಅದೇ ರಾಯರ ವೃಂದಾವನದ ಮುಂದೆ ನಿಂತಾಗ ಮಾತ್ರ ದಗ್ಧರಾಗ್ಬಿಟ್ರಂತೆ. ಬಿಗಿದ ಕಂಠದಿ, ಒಂದು ಶಬ್ದ ಹೊರಡ್ಲಿಲ್ವಂತೆ ಅವ್ರ ಬಾಯಿಂದ. ಇದನ್ನೇ ಬಿಗಿದ ಕಂಠದಿಂ ದೃಗ್ಭಾಷ್ಪಗಳಿಂ, ಕಣ್ಣಿನಿಂದ ಆನಂದದ ಅಶ್ರು ಬಂತಂತೆ. ಎಷ್ಟು ಬರುತ್ತೆ ಇದು? ಒಂದೇ ಒಂದು ಬಿಂದು ಬರುತ್ತಂತೆ. ಅದಕ್ಕೆ ದಾಸರು ಏನಂದ್ರು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಅಂತನ್ಬಿಟ್ರು. ಬಿಂದಿಗೆ ಗಂಗೋದಕ ಅಂತ ಯಾಕನ್ಲಿಲ್ಲ ಅಂತ ಒಂದು ಪ್ರಶ್ನೆ. ನೀವು ಹೇಳೋದೇ ಸತ್ಯ, ತರೋದೇ ಸತ್ಯ. ಹಾಗಾದರೆ ಕಾಶಿಗೋ ನಾವು ಅಲಕನಂದಾಗೋ ಹೋದಾಗ ಒಂದೊಂದು ಬಿಂದಿಗೆನೆ ತಂದ್ಬಿಟ್ಟು ದೇವ್ರ ತಲೆ ಮೇಲೆ ಜರ್ರ ಅಂತ ಹುಯ್ದು ಬಿಡೋಣ ಅಂತ. ನಮ್ ದೇವ್ರಂದ ಅದೇನ್ ಬೇಡ, ನನಗೆ ಅಲ್ಲೇ ಹುಯ್ತಾರೆ, ಅದನ್ನ ತಗೊಂಬಂದು ನೀವ್ ಯಾಕೆ ಹುಯ್ತೀರಾ ಅಂತ. ಮತ್ತೆ ಯಾವ್ದು ಕೇಳಿದ ಪರಮಾತ್ಮ ಅಂತಂದ್ರೆ, ಈ ನಾಡಿಗತವಾಗಿ ಪರಮಾತ್ಮ ತಾನೇ ತೀರ್ಥಗಳ ಸನ್ನಿಧಾನವನ್ನು ಇಟ್ಟುಬಿಟ್ಟಿದ್ದಾನೆ. ಇದನ್ನೇ ನಾಡಿ ಸ್ನಾನ ಅಂತ ಕರೆದಿದ್ದಾರೆ. ಈ ಜಗನ್ನಾಥ ದಾಸರ ನಾಡಿ ಪ್ರಕರಣ ಸಂಧಿಯಲ್ಲಿ ಇದ್ರ ಬಗ್ಗೆ ಭಾರಿ ವಿಸ್ತಾರ ಮಾಡ್ತಾರೆ. ಅಲ್ಲಿ ಹೇಳ್ತಾ ಈ ನಾಡಿಗತವಾದ ತೀರ್ಥಗಳ ತಿಳಿದವನೇ ಧನ್ಯ ಅಂತ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಹಾಗಾದರೆ ಈ ಮೂರು ನಾಡಿಗಳು ಏನಿದೆ, ಇಡ ಪಿಂಗಳ ಸುಷುಮ್ನಾ ನಾಡಿ, ಅದರಲ್ಲಿ ಇರ್ತಕ್ಕಂತಹ ತೀರ್ಥಗಳೇ ಗಂಗಾ, ಯಮುನಾ ಮತ್ತು ಸರಸ್ವತಿ ಅಂತ ತಿಳಿಸಿದ್ದಾರೆ. ಈ ಗಂಗಾ, ಯಮುನಾ, ಸರಸ್ವತಿ ತೀರ್ಥಗಳು ಅಲ್ಲಿರೋದು ಹೊರಗಡೆಗೆ ಹೇಗೆ ಬರುತ್ತೆ ಅಂತಂದ್ರೆ, ನಾವು ಧ್ಯಾನದ ಪರಾಕಾಷ್ಠತೆಯನ್ನ ತಲುಪಿದಾಗ ಆಗೇನಾಗುತ್ತಂತೆ, ಈ ನಾಡಿಗಳು ಮೀಟೊತ್ತಂತೆ. ಮೀಟಿದಾಗ ಏನಾಯ್ತು, ಈ ನಾಡಿಗತವಾದ ತೀರ್ಥಗಳೆಲ್ಲ ಎಲ್ಲಿ ಹೋಗಿ ಸೇರ್ತು, ಆಜ್ಞಾ ಚಕ್ರದಲ್ಲಿ ಸೇರ್ತು. ಆಜ್ಞಾ ಚಕ್ರದಲ್ಲಿ ಏನಾಯ್ತು, ಅದು ಮುಕ್ತವೇಣಿ ಅಂತಾಯ್ತು. ಯಾಕೆ ತ್ರಿವೇಣಿ ಸಂಗಮ ಆಯ್ತು. ಇದನ್ನ ತೀರ್ಥರಾಜ ಅಂತ ಕರೆದಿದ್ದಾರೆ. ಮೊನ್ನೆ ತೀರ್ಥರಾಜ ಅಂತ ಆಯ್ತಲ್ಲ, ಪ್ರಯಾಗರಾಜ್. ಅಲ್ಲೇನಾಯ್ತು, ಅಲ್ಲಿ ಸ್ನಾನಕ್ಕೆ ಸಾವಿರಾರು ಮಂದಿ ಹೋದ್ರು, ಸ್ನಾನ ಮಾಡ್ಕೊಂಡ್ಬಂದ್ರು, ಸಂತೋಷ. ಆದರೆ ಸ್ನಾನ ಮಾಡ್ಬೇಕಾದ್ರೆ ಬಹುಮಂದಿ ನಾವೇನು ಗಮನಿಸಿದ್ದು, ಫೋಟೋ ತಗೊಳೋದ್ರಲ್ಲೇ ಮಗ್ನರ. ಒಂದೊಂದು ಮುಳುಗುಗೂ ಫೋಟೋ. ಹಂಗ ಮಾಡಿದ ಪ್ರಯೋಜನಕ್ಕಾಗೋಲ್ಲ. ಅದೇನ್ ಕ್ರಮ ಅಂತಂದ್ರೆ, ಅಲ್ಲಿರ್ತಕ್ಕಂತಹ ಭಗವದ್ ರೂಪದ ಚಿಂತನೆ ಮಾಡಬೇಕು, ಸಂಕಲ್ಪ ಪುರಸ್ಸರವಾಗಿ ನಡೆದಿರಬೇಕು. ಒಂದೊಂದು ತೀರ್ಥದಲ್ಲಿ ಪರಮಾತ್ಮನ ಒಂದೊಂದು ರೂಪಗಳ ಒಂದು ಚಿಂತನಾ ಸಂಕಲ್ಪವನ್ನು ಮಾಡಿರಬೇಕು. ಗಂಗೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಮಾಧವ ಪ್ರೇರಣೆಯ ಮಾಧವ ಪ್ರೀತ್ಯರ್ಥಂ ಚಿಂತನೆಯನ್ನು ಮಾಡಿರಬೇಕು. ಚಂದ್ರ ಪುಷ್ಕರಣಿಯಲ್ಲಿ ಮಾಡಬೇಕಾದರೆ ದಧಿವಾಮನ ಪ್ರೇರಣೆಯ ದಧಿವಾಮನ ಪ್ರೀತ್ಯರ್ಥಂ, ಹಿಂಗೆ ನಾವು ಚಿಂತನೆ ಮಾಡಬೇಕು. ಸ್ವಾಮಿ ಪುಷ್ಕರಣಿಯಲ್ಲಿ ಇನ್ನೇನು ಬಂತಲ್ಲ, ಯಾವತ್ತು ಮುಕ್ಕೋದ್ವಾದಶಿ ಬುಧವಾರ, ಹೌದಾನೆ? ಎಲ್ಲ ಬರೀ ಮನುಷ್ಯರು ಹೋದ್ರು ಹಂಗೇನಲ್ಲ, ದೇವತೆಗಳು ಹೊಟ್ಟೋಗಿರ್ತಾರಂತೆ. ನೋಡ್ರಿ, ನಮಗೊಂದು ಅವಕಾಶ ಸಿಕ್ಬಿಟ್ಟಿದ್ದಿದ್ರೆ ಅದ್ರ ಕಥೆ ಬೇರೆ. ಅಂತಂದ್ರೆ ನಮ್ ದೇವರಂದ ಅದಕ್ಕೋಸ್ಕರ ಅಲ್ಲೇನ್ ಬ್ಯಾಡ್ವು, ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನಾ, ಸಿಂಧು, ಸರಸ್ವತಿ ಎಲ್ಲಾ ನದಿಗಳು ಎಣೆಯಾಗಿ ನಿಲ್ಲುವವು. ಆ ಕ್ರಮದಲ್ಲಿ ಅಲ್ಲಿ ಸ್ನಾನ ಮಾಡಬೇಕಾದ್ರೆ ಅಧೋಕ್ಷಜ ಪ್ರೇರಣೆಯ ಅಧೋಕ್ಷಜ ಪ್ರೀತ್ಯರ್ಥಂ, ಹೀಗೆ ಅನುಸಂಧಾನವನ್ನು ನಾವು ಸಂಕಲ್ಪವನ್ನ ನಡೆಸಿರಬೇಕು. ತರುವಾಯ ಆ ತೀರ್ಥ ಸ್ನಾನಾದಿಗಳು ಅಲ್ಲಿ ಹೋಗಿ ಮಾಡೋದು ಬೇಡ ಅಂತ ನಮ್ಮ ಉದ್ದೇಶ ಅಲ್ಲ. ಅವಕಾಶ ಇದ್ದಾಗ ಅವಶ್ಯ ಮಾಡಬೇಕು, ಆದರೆ ಅನುಸಂಧಾನ ಪುರಸ್ಸರವಾಗಿ ನಡೆಸಿರ್ಬೇಕು ಎಂಬುದಷ್ಟೇ ಇದರ ಆಂತರ್ಯ. ಅವಕಾಶ ಇಲ್ಲದೆ ಇದ್ದಾಗ ನಾವು ಇಲ್ಲೇ ಅದರ ಚಿಂತನಾದಿಗಳನ್ನು ನಡೆಸಬೇಕು. ನಡೆಸ್ತಾ ನಮ್ಮೊಳಗೆ ಇದ್ದಂತಹ ಆ ವಿಶಿಷ್ಟವಾದ ತೀರ್ಥಗಳನ್ನ
ಆಜ್ಞಾಚಕ್ರಕ್ಕೆ ನಾವು ತರಿಸೋ ಕ್ರಮ ಹೇಗೆ ಅಂತಂದ್ರೆ, ಭಕ್ತಿಯ ಪರಾಕಾಷ್ಠತೆಯನ್ನ ನಾವು ತಲುಪಿದಾಗ ಅಸಂಪ್ರಜ್ಞತಾ ಸ್ಥಿತಿ ಅಂತ ಏನ್ ಕರೆದಿದ್ದಾರೆ, ಅದನ್ನೇ ದಾಸರಾಯರು ಒಂದ್ ಕಡೆ ಹೇಳ್ಬೇಕಾದ್ರೆ ಏನಂದ್ರು, ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರು ಪಾಂಡು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ. ನಗುವಾರೋ ರೋಧಿಸುವರು, ಪರಮಾತ್ಮನ ವಿಷಯಕವಾಗಿ ಅವನ ಕಥಾಮೃತವನ್ನು ಶ್ರವಣ ಮಾಡ್ತಾ ಕಣ್ಣಲ್ಲಿ ಆನಂದದ ಬಾಷ್ಪ ಬರ್ಬೇಕಂತೆ. ಅದೆಲ್ಲಿಂದ ಬರುತ್ತೆ, ಅದಕ್ಕೇನು ವ್ಯವಸ್ಥಾ ಅಂತಂದ್ರೆ, ಅದಕ್ಕೆ ಚಕ್ರಾಬ್ಜ ಮಂಡಲದಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು, ನಮ್ಮ ಶರೀರದಲ್ಲೇ ಪರಮಾತ್ಮ ಸಮಸ್ತ ತೀರ್ಥಗಳ ಸನ್ನಿಧಾನ ಇಟ್ಟಿದ್ದಾನಪ್ಪ. ಆ ಎಲ್ಲಾ ತೀರ್ಥಗಳು ಬಂದು ಕ್ರೋಢೀಕರತಕ್ಕಂಥದ್ದು ಎಲ್ಲಿ, ಸೇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಆಜ್ಞಾಚಕ್ರದಲ್ಲಿ. ಆ ಆಜ್ಞಾಚಕ್ರದಲ್ಲಿ ಯಾರು ಪರಮಾತ್ಮನನ್ನ, ಕ್ಷೀರ ಸಮುದ್ರದ ಒಂದು ಸನ್ನಿಧಾನ ಅದು, ಆ ಕ್ಷೀರ ಸಮುದ್ರದಲ್ಲಿ ಶಾಯಿ ಆಗಿರತಕ್ಕಂತಹ ಮಲಗಿರ್ತಕ್ಕಂತಹ ಪರಮಾತ್ಮನ ಅವನನ್ನ ಯಾರು ಸ್ಮರಣೆಯನ್ನ ಮಾಡ್ತಾರೆ, ಆ ಕಾಲಕ್ಕೆ ನಮ್ಮ ಕಣ್ಣಿನಿಂದ ಆನಂದದ ಅಶ್ರು ಬರುತ್ತೆ. ಎಷ್ಟು ಬರುತ್ತೆ, ಒಂದೇ ಒಂದು ಬಿಂದು ಬರುತ್ತೆ. ಅದಕ್ಕೆ ದಾಸರೇನಂದ್ರು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕ ಅಂತ ಅನ್ಬಿಟ್ರು. ಆ ಒಂದೇ ಒಂದು ಬಿಂದು ಗಂಗೋದಕ ಯಾಕೆ ಅಂದದ್ದು ಅಂತಂದ್ರೆ, ನಮ್ಮಲ್ಲೇ ಬರ್ತಕ್ಕಂಥದ್ದು ಯಾವುದು ಅಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ಬಿಟ್ರು ದಾಸರಾಯ. ನಾವೇನ್ ಅನ್ಕೊಂಡ್ವಿ, ಕೆರೆ ನೀರನ್ನು ತಗೊಳ್ಳೋದು ಕೆರೆ ನೀರಿಗೆ ಚೆಲ್ಲೋದು ಅಂತ ನಾವ್ ಹಿಂಗ ಅರ್ಥ ಮಾಡಿದ್ವಿ. ಅದು ದಾಸರಾಯರು ಹಂಗಲ್ಲ ಹೇಳಿದ್ದು. ನಮ್ಮೊಳಗೆ ನಾಡಿಗತವಾದ ತೀರ್ಥಗಳನ್ನ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನು ಅವನಿಗೆ ಸಮರ್ಪಣೆ ಮಾಡೋದೇ ಧ್ಯಾನದ ಪ್ರಕ್ರಿಯೆಯಿಂದಾಗಿ. ಯಾರು ಧ್ಯಾನ ಪರರಾಗಿರ್ತಾರೋ ಆಗ ಆ ಒಂದು ತೀರ್ಥಗಳು ಅವರ ಕಣ್ಣಿನಿಂದ ಆನಂದದ ಅಶ್ರುವಾಗಿ ಅದು ಹೊರಬರಬೇಕು. ಬಂದಾಗ ಪರಮಾತ್ಮ ತಾನದನ್ನು ಸ್ವೀಕಾರ ಮಾಡಿ ಸಜ್ಜರನ್ನ ಉದ್ಧಾರ ಮಾಡ್ತಾನೆ ಅನ್ನೋ ಇಷ್ಟು ಅಂಶವೇ ನಮಗೆ ಆಜ್ಞಾ ಚಕ್ರದಲ್ಲಿ ಇರ್ತಕ್ಕಂತಹ ಆ ಒಂದು ದಕ್ಷಿಣಾಕ್ಷಿಗೆ ವಿಶೇಷವಾಗಿ ತಾಗಿಕೊಂಡಿರ್ತಕ್ಕಂಥದ್ದೇ. ಅನುಭವಕ್ಕೆ ಬರೋದು ಕೂಡ ಇಲ್ಲೇ ಇಲ್ಲೇ ನಿಮಗೆ ಅದು ಪಟ 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 ಹೊಡಿಲಿಕ್ಕೆ ಶುರು ಆಗುತ್ತೆ. ಅದು ನಿರಂತರವಾಗಿ ಅದರ ಸಾಧನೆಯಲ್ಲಿ ನಾವು ತೊಡಗಿದಾಗ ಪರಮಾತ್ಮ ನಾನಾ ಪ್ರಕಾರವಾದ ಸೂಚನೆಯನ್ನು ಕೊಡ್ತಾ ನಮ್ಮ ಸಾಧನೆಯ ಮಾರ್ಗವನ್ನು ತಾನು ತಿಳಿಸ್ತಾನೆ ಅನ್ನೋ ಒಂದು ಅಂಶವನ್ನೇ ನಮಗಿಲ್ಲಿ ತಿಳಿಸ್ತಾ, ಏತತ್ ಕ್ರಮದಲ್ಲಿ ಈ ಒಂದು ಸುಷುಮ್ನಾ ನಾಡಿ ಮತ್ತು ಇಡ ಪಿಂಗಳ ನಾಡಿಗಳ ಒಂದು ಸಂಯೋಗದಿಂದ ಆಜ್ಞಾಚಕ್ರದ ಒಂದು ಚಿಂತನೆಯನ್ನು ನಾವು ನಡೆಸಿದ್ದೇವೆ. ಇನ್ನು ಇದಾದ ಮೇಲೆ ಯಾರು ಜೀವನ್ಮುಕ್ತರು ಅಂತಿದ್ದಾರೆ ಅಂತವರು, ಯಾರಿಗೆ ವಿಶ್ವನಾಮಕನಾದ ಪರಮಾತ್ಮನ ದರ್ಶನಾದಿಗಳು ನಡೀತದೆ ಅಂತವರಿಗೆ ಸಹಸ್ರಾರ ಅಲ್ಲಿಂದ ಪ್ರಾಣೋತ್ಕ್ರಮಣ, ಅರ್ಥಾತ್ ಬ್ರಹ್ಮರಂಧ್ರದಿಂದ ಅವರ ಪ್ರಾಣೋತ್ಕ್ರಮಣಾದಿಗಳೆಲ್ಲ ಆಗ್ತಕ್ಕಂಥದ್ದು ಅನ್ನೋ ಈ ಒಂದು ಅಂಶವನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಕ್ರಮದಲ್ಲಿ ನಾವು ಚಿಂತನೆಯನ್ನು ಮಾಡ್ತಾ ಇಲ್ಲಿ ತನಕ ನೋಡಿರ್ತಕ್ಕಂಥದ್ದು ನಾವು ಒಂದಾಗಿ ಮೊದಲನೇ ವರ್ತುಲಾಕಾರ, ಅದೇ ಜೀವಸ್ವರೂಪ, ಅದೇ ಪ್ರಾಣಶಕ್ತಿ, ಅದರ ಮಧ್ಯದಲ್ಲಿರ್ತಕ್ಕಂಥವನೇ ಘೃಣಿ ಶಬ್ದ ವಾಚ್ಯನಾದ ಪರಮಾತ್ಮ, ಅದರ ಮೇಲೆ ಇರೋದೇ ಜೀವನಿಗೆ ಅನಾದಿ ಕಾಲದಿಂದ ಆವರ್ಕವಾಗಿರ್ತಕ್ಕಂತಹ ತ್ರಿಗುಣಾತ್ಮಕವಾದ ಲಿಂಗ ಶರೀರ. ಅದು ಹೇಗಿದೆ ಅಂದ್ರೆ ತ್ರಿಕೋಣಾಕಾರವಾಗಿರ್ತಕ್ಕಂಥದ್ದು. ಆ ತ್ರಿಕೋಣಾಕಾರದಲ್ಲಿ ಆ ಶೃಂಗ ಬಿಂದುವಲ್ಲಿರ್ತಕ್ಕಂಥದ್ದೇ ಲಕ್ಷ್ಮೀ ತತ್ವ, ಶ್ರೀ ತತ್ವ ಅಂತ ಅದರ ಚಿಂತನೆಯನ್ನು ಮಾಡಿದ್ದೇವೆ. ಇದರ ಮೇಲೆ ಇನ್ನೊಂದು ವರ್ತುಲಾಕಾರವನ್ನು ಬರೆದು ಅದರ ಮೇಲೆ ಷಟ್ಕೋಣವನ್ನು ರಚಿಸೆ ಅಂತಂದು. ಏನಾಯ್ತು, ಮೊದಲಿಗೆ ಒಂದು ವರ್ತುಲಾಕಾರ, ಆ ವರ್ತುಲಾಕಾರದ ಮೇಲೆ ತ್ರಿಕೋಣ, ತ್ರಿಕೋಣಕ್ಕೆ ಅಭಿಮಾನಿಗಳು ಯಾರು, ಲಕ್ಷ್ಮೀದೇವಿ. ಆ ತ್ರಿಕೋಣದ ಮೇಲೆ ಇನ್ನೊಂದು ವರ್ತುಲಾಕಾರ, ಆ ವರ್ತುಲಾಕಾರದ ಮೇಲೆ ಷಟ್ಕೋಣ. ಷಟ್ಕೋಣಕ್ಕೆ ಅಭಿಮಾನಿಗಳು ಯಾರು, ವಾಯುದೇವರು. ಆ ಷಟ್ಕೋಣ ಹೇಗಿರುತ್ತೆ, ಯಂತ್ರೋದ್ಧಾರಕ ಪ್ರಾಣದೇವರ ದರ್ಶನ ಮಾಡಿದ್ರೆ
ಹೇಗಿದೆಯೋ ಹಾಗೆ ಇದೆ. ನೋಡಿ, ವ್ಯಾಸರಾಜರು ಕೂಡ ಬಹಳ ತಲೆ ಕೆಡಿಸ್ಕೋಬೇಡಿ, ಸಾಧನೆ ಹೇಗೆ ಅಂತ ನಾವು ಹೇಳ್ತೀವಿ. ಷಟ್ಕೋಣ ಹೇಗೆ ಅಂತ ನಿಮ್ಗೆ ಗೊತ್ತಾಗಬೇಕು ತಾನೆ, ಷಟ್ಕೋಣಕ್ಕೆ ಯಾರು ಅಭಿಮಾನಿಗಳು ಅಂತ ನಿಮ್ಗೆ ಗೊತ್ತಾಗಬೇಕು ತಾನೆ. ಆದ್ದರಿಂದ ನಾವು ಅದನ್ನು ತಿಳಿಸ್ತೇವೆ ಅಂತ ಏನು ಮಾಡಿದ್ರು, ಆ ಷಟ್ಕೋಣವನ್ನ ಬರೆಸಿದ್ರು, ಅದರ ಮಧ್ಯದಲ್ಲಿ ಹನುಮಪ್ಪನನ್ನ ಕೂಡಿಸಿದ್ರು, ಆ ಉಪಾಸನೆ ಮಾಡಿ ಅಂತ ಬಿಟ್ಬಿಟ್ರು ನಮಗೆ. ಹೌದಾ? ಆ ಕ್ರಮದಲ್ಲಿ ಆ ಷಟ್ಕೋಣದ್ದು ಇದು ಬಹಳ ವಿಷಯ, ಮೇಲಿಂದ ಮೇಲೆ ಹೋಗ್ತಲೇ ಇರುತ್ತೆ ಇದು. ಆ ಷಟ್ಕೋಣದಲ್ಲಿ ಒಂದೊಂದು ಕೋಣದಲ್ಲೂ ಕೂಡ ಪರಮಾತ್ಮನ ಎಷ್ಟೆಷ್ಟು ರೂಪಗಳ ಚಿಂತನೆ ಮಾಡಬೇಕು ಇದನ್ನ ತಿಳಿಸ್ತಾರೆ. ಇದರಲ್ಲಿ ಒಂದು ಸ್ಥೂಲವಾಗಿ ಹೇಳ್ತೇನೆ. ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದ 7ನೇ ಅಧ್ಯಾಯದಲ್ಲಿ ಸುಂದರಕಾಂಡದ 1ನೇ ಶ್ಲೋಕವನ್ನು ತಾವು ಹೇಳಬೇಕಾದರೆ ಏನಂತ ತಿಳಿಸಿದ್ರು? ಪರಮಾತ್ಮನ ಎಷ್ಟು ಗುಣಗಳನ್ನ ತಾವಲ್ಲಿ ಉಪಾಸನೆ ಮಾಡಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, 6 ಗುಣಗಳನ್ನ ಉಪಾಸನೆ ಮಾಡಿದ್ರು ಅಂತಂದ್ರು. 6 ಗುಣಗಳೇ ಯಾಕ್ರಿ? ಇದೊಂದು ಬಹಳ ಪ್ರಶ್ನೆಯಾಗಿ ಉಳಿದಿತ್ತಿದು. ಯಾಕೆ ಅವರು ಅನಂತ ಗುಣೋಪಾಸಕರು, ಇರ್ಲಿ ನಮಗೋಸ್ಕರ ಅಂತ ಶಿಷ್ಟಾಚಾರ ಪರಂಪರೆಯಲ್ಲಿ ಶಿಷ್ಟರಿಗೆ ಸಜ್ಜನರಿಗೆ ಅನುಗ್ರಹ ಆಗ್ಲಿ ಅಂತ 6 ಗುಣಗಳು, ಅದು ಒಂದು ಕ್ರಮದಲ್ಲಿ. ಆದ್ರೆ ಅಷ್ಟು ಮಾತ್ರ ಅಲ್ಲ, ಈಗ ನಾವು ಬಿಂಬೋಪಾಸನೆಯಲ್ಲಿ ತೊಡಗಿದಾಗ ಆ ಷಟ್ಕೋಣಕ್ಕೆ ನಾವು ಬಂದಾಗ ಷಟ್ಕೋಣಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು. ತಾವು ಯಾವ ಕೋಣಗಳಿಗೆ ಅಭಿಮಾನಿಗಳೋ ಆ ಕೋಣದಲ್ಲಿ ಯಾರನ್ನ ನಾವು ಚಿಂತನೆ ಮಾಡಬೇಕು? ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಹೇಗೆ ಚಿಂತನೆ ಮಾಡಬೇಕು? ಅವನ 6 ಗುಣಗಳ ಚಿಂತನೆ ಮಾಡಬೇಕು. ತನ್ನಿಮಿತ್ತ ಏನು ಮಾಡಿದ್ರು? ಷಟ್ಗುಣಾಯ ಅಂತ ಶಬ್ದ ಕೊಟ್ಬಿಟ್ರು ನಮಗೆ. ಅದೇ ಕ್ರಮದ ಅದಕ್ಕೆ ವ್ಯಾಸರಾಜರು ಏನ್ ಮಾಡಿದ್ರು? ಷಟ್ಕೋಣ ಹೇಗೆ ಬರುತ್ತೆ ತಲೆ ಕೆಡಿಸ್ಕೋಬೇಡಿ, ಯಂತ್ರೋದ್ಧಾರಕ ಪ್ರಾಣದೇವರನ್ನು ನೋಡ್ರಿ ಅಂತ ಅವ್ರು ಅನ್ಬಿಟ್ರು. ಸ್ವಾಮಿ ಹೌದು, ಇದೇನೋ ನಮ್ ತಲೆಗೆ ಬಂತು, ಆದ್ರೆ ಈ 5 ನಾಡಿಗಳು ನಮ್ ತಲೆಗೆ ಹತ್ತಾ ಇಲ್ಲ ಅಂದ್ರೆ ಅದಕ್ಕೆ ವಾದಿರಾಜ ಸ್ವಾಮಿಗಳು ಕರೆದ್ರು, ಬರ್ರಿ ನಾವು ಹೇಳ್ಕೊಡ್ತೇವೆ ಅಂತಂದ್ರು. ಪಂಚವೃಂದಾವನ ಮಾಡಿಬಿಟ್ರು. ಆ ಪಂಚವೃಂದಾವನದಿಂದ ನಮ್ಗೆ ಏನ್ ಮಾಡಿದ್ರು? ಮಧ್ಯದ ನಾಡಿಯೇ ಸುಷುಮ್ನಾ ನಾಡಿ, ಆರ್ಯ, ಅವಭಾಸಿನಿ, ವೈದ್ಯುತ, ವಜ್ರಿಕ, 4 ಉಪನಾಡಿಗಳು. 4 ಉಪನಾಡಿಗಳಲ್ಲಿ ನಾಳೆ ಅದೇ ವಿಷಯನೇ ತಗೊಳ್ಳೋಣ, ನಾಳೆ ನಾಡಿದ್ದು ಬರ್ಬೋದು. ಅದು ಬಂದಾಗ ಆ ಉಪನಾಡಿಗಳಲ್ಲಿ ಯಾವ ರೂಪಗಳಿದೆ, ಆ ಎಲ್ಲಾ ರೂಪಗಳು ಕೂಡ ರಾಜರ ವೃಂದಾವನದಲ್ಲಿ ಸನ್ನಿಹಿತ ಆಗಿದೆ. ನೋಡಿ, ಎಷ್ಟು ನಮ್ಮ ಸಾಧನೆಗೆ ಸುಲಭ ಕ್ರಮದಲ್ಲಿ ಪಂಚವೃಂದಾವನ ನಿರ್ಮಾಣ ಆಗಿದ್ರೆ, ಅವರಿಗೆ ವಿದ್ಯಾಗುರುಗಳಾದ ನಮ್ಮ ವ್ಯಾಸರಾಜರು ಕೂಡ ಷಟ್ಕೋಣದಲ್ಲಿ ಭಗವದ್ ಉಪಾಸನಾ ಕ್ರಮ ಹೇಗೆ ಅನ್ನೋದಕ್ಕಾಗಿ ಯಂತ್ರೋದ್ಧಾರಕ ಪ್ರಾಣದೇವರ ಕ್ರಮವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದಾದರೆ, ಅಲ್ಲಿ 6 ಗುಣಗಳ ಚಿಂತನೆಯನ್ನು ಮಾಡಬೇಕು. ಯಥಾವತ್ ಸಮನ್ವಯ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಅಷ್ಟು ಕ್ರಮದಲ್ಲಿ ಆಚಾರ್ಯರಲ್ಲಿ ತಿಳಿಸಿದ್ದಾರೆ. ಷಟ್ಗುಣಾಯ, ಪರಮಾತ್ಮನನ್ನ 6 ಗುಣಗಳಿಂದ ಕೂಡಿದವ ಅಂತ ಕರೆದಿದ್ದಾರೆ. ದೇವರ 6 ಗುಣಗಳು ಕೂಡಿರತಕ್ಕಂತಹ ದೇವರನ್ನ ಏನಂತ ಕರೆದಿದ್ದಾರೆ? ಭಗವಂತ ಅಂತ ಕರೆದ್ರು. ದೇವರನ್ನ ಭಗವಂತ ಅಂದ್ರು. ಭಗ ಅಂದ್ರೇನು? ಭಗಃ ಅಸ್ಯ ಅಸ್ತೀತಿ ಭಗವಾನ್ ಷಡ್ಗುಣೇಶ್ವರ್ಯ ಸಂಪನ್ನಃ. ಯಾರಲ್ಲಿ 6 ಗುಣ ಉಂಟೋ ಅವನನ್ನ ಏನಂತ ಕರೆದ್ರು? ಭಗವಾನ್ ಅಂತ ಕರೆದ್ರು. ಈ 6 ಗುಣಗಳ ಉಪಾಸನೆ ಎಲ್ಲಿ ಬರಬೇಕು ನಮಗೆ? ನಾವು ಬಿಂಬೋಪಾಸನೆಗೆ ತೊಡಗಿದಾಗ 3ನೇ ವಲಯ, ಆ 3ನೇ ವಲಯದಲ್ಲಿ ಬರೋದೇ ಮುಖ್ಯ ಪ್ರಾಣ ದೇವರು ಅಭಿಮಾನಿಗಳಾಗಿ ಇರತಕ್ಕಂತಹ ಈ ಒಂದು ಷಟ್ಕೋಣ. ಪೂರ್ವದಿಂದ ಪ್ರಾರಂಭ ಮಾಡಬೇಕು. ಇದನ್ನ ಪೂರ್ವ ಅಂದ್ರೆ ನಮ್ಮ ಹೃದಯದ ಮೇಲ್ಭಾಗದಲ್ಲಿ ಪೂರ್ವ ಭಾಗ ಅಂತ ನಾವು ತಗೊಂಡು ಪ್ರದಕ್ಷಿಣಾಕಾರವಾಗಿ ತಗೊಳ್ಳೋಣ. ತಗೊಂಡಾಗೇನಾಯ್ತು? 1 2 3 4 5 6 ಬಂತು. ಈ 6ರಲ್ಲಿ ಏನೇನು ನಾವು ಚಿಂತನೆ ಮಾಡಬೇಕು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ವಿಷ್ಣು ಶಬ್ದವನ್ನ, ಷಡಾಕ್ಷರ ಅದು. ಆದ್ರಿಂದ ಏನು ಮಾಡಿದ್ರು? ವಿ ಷ ನ ವೇ ನ ಮಹ. ಮೊದಲನೇದಲ್ಲಿ ವಿ ಷ ನ ವೇ ನ ಮಹ ಇಷ್ಟನ್ನ ಲಿಪಿಸಿ ವಿಜಯರಾಯರು ಕಂಕಣಾಕಾರ ಸುಳಾದಿಯಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಎಲ್ಲವರು ಹೇಳಿರೋದೇ ನಾವಿಲ್ಲಿ ಹೇಳ್ತಿರೋದು. ಅದರಿಂದ ಆ ವಿಷ್ಣವೇ ನಮಃ ಅನ್ನೋದು ಒಂದೊಂದು ಅಕ್ಷರವನ್ನ
ಇಲ್ಲಿ ನಾವು ಬರ್ಕೋಬೇಕು. ಇದಾದ ಮೇಲೆ ಪ್ರಣವ ಮಂತ್ರದಲ್ಲಿ ಇರ್ತಕ್ಕಂತಹ ಆ ಒಂದೊಂದು ಅಕ್ಷರಗಳನ್ನ ಪುನಃ ಇದರಲ್ಲಿ ಬರಿಬೇಕು. ಅದರಲ್ಲಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ. ಇನ್ನೆರಡು ಉಳಿಯುತ್ತೆ, ಉಳಿಸ್ಕೊಳ್ಳಿ ಅದನ್ನ. ಅದು ಮುಂದೆ ಅಷ್ಟದಳಕ್ಕೆ ಬೇಕಾಗುತ್ತೆ. ಯಾಕೆ ಎರಡನ್ನು ಉಳಿಸ್ಬೇಕು ಅಂತಂದ್ರೆ, ಇಲ್ಲಿ ನಮಗೆ ಈ ಮಣಿಪುರ, ಸುರಾ ಸಮುದ್ರ, ಅಲ್ಲಿ ಇರ್ತಕ್ಕಂಥದ್ದೆಷ್ಟು? 6 ದಳದ ಕಮಲ. 6 ದಳದ ಕಮಲದಲ್ಲಿ ಯಾರ್ಯಾರನ್ನು ಉಪಾಸನೆ ಮಾಡ್ತೇವೆ. ಪುನಃ ಅಷ್ಟದಳಕ್ಕೆ ಬಂದಾಗ ಯಾರನ್ನ ಚಿಂತನೆ ಮಾಡ್ತೇವೆ? ಜೊತೆಗೆ ಇನ್ನಿಬ್ಬರನ್ನ ಸೇರಿಸ್ತೇವೆ. ಆ ಇನ್ನಿಬ್ರು ಸೇರೋರು ಯಾರು? ಅದು ಅಷ್ಟದಳದಲ್ಲಿ ಚಿಂತನೆ ಮಾಡೋಣ. ಈಗ ವಸ್ತುತಃ ನಮಗೆ ಬೇಕಾದದ್ದು ಯಾವುದು? ಈ ಷಟ್ಕೋಣದಲ್ಲಿ ನಮಗೆ ಎಷ್ಟು ಕ್ರಮದಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು ಅಂತಂದ್ರೆ, ಇಲ್ಲಿ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ. ಅದಕ್ಕಿಂತ ಮುಂಚೆ ಏನ್ ಬರ್ದ್ವಿ? ವಿಷ್ಣವೇ ನಮಃ. ಬಹಳ ತುಂಬಿಸ್ಬೇಕು ಇದ್ರೊಳಗಡೆ. ಇದು ಒಂದೆರಡು ದಿವಸ ಮುಗಿಯೋದೇ ಇಲ್ಲ. ನಾವೇ ಸುಮ್ಮನೆ ಆಗ್ಬೇಕಷ್ಟೇ. ಇನ್ನು ಹೇಳಕ್ ಆಗಲ್ಲ ರೀ ಅಂತ ನಾವು ಸುಮ್ಮನೆ ಆಗ್ಬೇಕಷ್ಟೇ. ಮುಗಿಯೋದೇ ಇಲ್ಲ, ಅಷ್ಟು ತುಂಬಿಸ್ಬಿಟ್ಟಿದ್ದಾರೆ ಇದರಲ್ಲಿ. ವಿಷಣವೇ ನಮಃ. ಎಷ್ಟು ಕ್ರಮದಲ್ಲಿ ಇದು ಹೊರಡುತ್ತೆ ಅಂತಂದ್ರೆ, ಮುಂದೆ ಸಂವತ್ಸರಗಳು, ಯೋಗ, ತಿಥಿ, ಕರ್ಣ ಎಲ್ಲ ತುಂಬಿಸ್ಬೇಕು. ಆ ತುಂಬಿಸೋದ್ ಮಾತ್ರ ಅಲ್ಲ, ಹೋಗ್ಲಿ ಬಿಡ್ರಿ ಒಂದ್ ದಿವಸ ಬಾಯಿ ಪಾಠ ಮಾಡಿ ಹಾಕಿ ಬಿಡೋಣ ಅಂತಂದ್ರೆ ಅದನ್ನ ವಿ ಸಬ್ಜೆಕ್ಟ್ ಜೊತೆಗೆ ಸಮನ್ವಯ ಮಾಡ್ಬೇಕು. ನೋಡಿ ಎಷ್ಟು ಜಟಿಲ ಇದು. ಚಕ್ರಾಬ್ಜ ಮಂಡಲ ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ. ಆದರೂ ಕೂಡ ಶಕ್ತ್ಯಾನುಸಾರ ಮಾಡಿದ್ರು, ಪ್ರಯತ್ನ ಮಾಡಿದ್ರು ಕೂಡ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡ್ತಾನೆ. ಆಯ್ತಾ? ಈಗ ಅದ್ಯಾಪಿ 2 ಹಂತದ ನಾವು ಚಕ್ರವನ್ನ ಏನಪ್ಪ, ಒಂದಾಗಿ ಮೊದಲಿಗೆ ವಿಷ್ಣವೇ ನಮಃ ಬರೆದ್ವಿ. ಎರಡನೇದು ಪ್ರಣವ ಮಂತ್ರದಲ್ಲಿ, ಆ ಪ್ರಣವದಲ್ಲಿ ಇರ್ತಕ್ಕಂಥ ಓಂಕಾರದಲ್ಲಿರ್ತಕ್ಕಂತಹ 8 ಅಕ್ಷರದ ಮೊದಲ 6 ಅಕ್ಷರಗಳನ್ನ ಇಲ್ಲಿ ನಾವು ಬರೆದಿದ್ದೇವೆ. ಅದರಲ್ಲಿರ್ತಕ್ಕಂತಹ ಭಗವದ್ ರೂಪವನ್ನ ಬರಿಬೇಕು. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ. ಘೋಷ ಎಷ್ಟು ಗಾರಕ್ಕೆ ನಿಲ್ಸ್ಕೋಬೇಕು. ಆಯ್ತಾ? ಶಾಂತ, ಅತಿ ಶಾಂತ, ಆಮೇಲೆ ಕೊನೆ ಇದಕ್ಕೆ. ಆಯ್ತಾ? ಹೀಗೆ ಮಾಡಿಕೊಂಡು, ಈಗ ಅಕಾರದಲ್ಲಿ ಇರುವ ಪರಮಾತ್ಮನ ರೂಪ ಯಾವುದು? ವಿಶ್ವ. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ. ಜ್ಞಾನಾತ್ಮ, ಪರಮಾತ್ಮ 2 ರೂಪ ಉಳಿಯುತ್ತೆ. ಆಯ್ತಾ? ಇಷ್ಟನ್ನ ಇಲ್ಲಿ ನಾವು ಬರೆದು, ಇದಾದ ಮೇಲೆ ಇನ್ನ ಪರಮಾತ್ಮನ ನಮಗೆ ಹತ್ತಿರವಾದ ಗುಣದ ಉಪಾಸನೆಯನ್ನ ಮಾಡಬೇಕು. ಮೊದಲನೇದ್ರಲ್ಲಿ ಪೂರ್ಣ ಜ್ಞಾನಾತ್ಮನೇ ನಮಃ ಅಂತ ಬರಿಬೇಕು. ಎರಡನೇದ್ರಲ್ಲಿ ಪೂರ್ಣ ಐಶ್ವರ್ಯಾತ್ಮನೇ ನಮಃ ಅಂತ ಬರಿಬೇಕು. ಮೂರನೇದ್ರಲ್ಲಿ ಪೂರ್ಣ ಪ್ರಭವೇ ನಮಃ ಅಂತ ಬರಿಬೇಕು. ನಾಲ್ಕನೇದ್ರಲ್ಲಿ ಪೂರ್ಣ ಆನಂದಾತ್ಮನೇ ನಮಃ ಅಂತ ಬರಿಬೇಕು. ಐದನೇದ್ರಲ್ಲಿ ಪೂರ್ಣ ತೇಜಾತ್ಮನೇ ನಮಃ ಇದನ್ನು ಬರಿಬೇಕು. ಆರನೇದ್ರಲ್ಲಿ ಪೂರ್ಣ ಶಕ್ತ್ಯಾತ್ಮನೇ ನಮಃ ಅಂತ ಬರಿಬೇಕು. ಇದೇ ದೇವರ 6 ಗುಣಗಳ ಉಪಾಸನೆಯನ್ನ ನಾವು ಮಾಡಬೇಕು. ಹಾಗಾದ್ರೆ ದೇವರು ಪೂರ್ಣ ಜ್ಞಾನಾತ್ಮನೇ ನಮಃ ಅಂತಂದ್ರೆ, ಇವನಲ್ಲಿ ಜ್ಞಾನ ಪೂರ್ಣತೆಯನ್ನ ಹೇಗೆ ನಾವು ಚಿಂತನೆ ಮಾಡಬೇಕು? ಅದಕ್ಕೆ ಭಾಗವತದ ಮಂಗಳ ಶ್ಲೋಕದಲ್ಲಿ ನಮ್ಗೇನ್ ತಿಳಿಸಿದ್ದಾರೆ? ದೇವರು ಎಂತವ? ಸತ್ಯಂ ಪರಂ ಧೀಮಹಿ. ಧ್ಯಾನ ಮಾಡೋಣ ಅಂದ್ರು. ಎಂತಹ ದೇವರನ್ನು ಧ್ಯಾನ ಮಾಡಬೇಕು ಅಂತಂದ್ರೆ, ಇಲ್ಲಿ ನಮಗೆ ಷಟ್ಕೋಣದಲ್ಲಿ ಮೊದಲನೇ ಆ ಒಂದು ಕೋಣದಲ್ಲಿ ಪೂರ್ಣ ಜ್ಞಾನಾತ್ಮನೇ ನಮಃ ಅಂತ ಹೇಳಿದ್ರು. ಈ ಪೂರ್ಣ ಜ್ಞಾನಾತ್ಮನೇ ನಮಃ ಅಂದ್ರೆ ಏನ್ರಿ ಮಾಡಬೇಕು ಅಂತ ಪ್ರಶ್ನೆ ಆಯ್ತು. ಚ ಅರ್ಥೇಶು ಅಭಿಜ್ಞ ಅಂತಂದ್ರು. ದೇವರು ಅಭಿಜ್ಞ ಅಂತಂದ್ರು. ಏನ್ ಅಭಿಜ್ಞ ಅಂದ್ರೆ, ಯಾರು ಎಲ್ಲವನ್ನು ಎಲ್ಲಾ ಕಾಲದಲ್ಲೂ ತಿಳಿದಿದ್ದಾನೋ ಅವನೇ ಪೂರ್ಣ ಜ್ಞಾನಾತ್ಮನೇ ನಮಃ. ಅದ್ಯಾಪಿ ಲಕ್ಷ್ಮೀದೇವಿ ತಿಳಿದಿದ್ದಾಳಂತೆ, ಅದು ಎಲ್ಲವನ್ನೂ ತಿಳಿದಿದ್ದಾಳೆ, ಪರಮಾತ್ಮನನ್ನ ಪೂರ್ಣ ತಿಳಿದಿಲ್ಲ.
ಆದ್ದರಿಂದ ಅವಳೇನಾಗ್ಲಿಲ್ಲ, ಜ್ಞಾನಾತ್ಮನೇ ನಮಃ ಆದ್ಲು, ಪೂರ್ಣ ಜ್ಞಾನಾತ್ಮನೇ ನಮಃ ಆಗ್ಲಿಲ್ಲ. ಪೂರ್ಣ ಅಂತಂದ್ರೆ ಬರೋದು ಅದ್ಯಾರಲ್ಲಿ? ಅದು ಪರಮಾತ್ಮನಲ್ಲಿ. ಯಾರು ಸಮಸ್ತವಾದ ಎಲ್ಲಾ ಜೀವರಾಶಿಗಳಲ್ಲೂ ಇದ್ದು ತಾನೇ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ. ಯಾರಿಗೆ? ವಿಬುಧಾಸುರ, ವಿಬುಧರು ಅಸುರರು, ವಿಬುಧರು ಅಸುರ. ವಿಬುಧರು ಒಂದು ಕಕ್ಷ, ಅಸು ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಅಂದ್ರೆ ತತ್ವಾಭಿಮಾನಿಗಳು. ಆ ತತ್ವಾಭಿಮಾನಿ ದೇವತೆಗಳಲ್ಲೂ ಯಾರು ನಿಂತು ಪ್ರೇರಣೆಯನ್ನ ಮಾಡ್ತಾ ಇದ್ದಾನೋ, ಇದನ್ನೇ ಜಗನ್ನಾಥ ದಾಸರು ಏನೆಂದಿದ್ದಾರೆ, ನಮ್ಮಲ್ಲಿ ಇಂದ್ರಿಯ ವ್ಯಾಪಾರಗಳು ನಡೀತಾ ಇದೆ ಅಂತಂದ್ರೆ ಕಣ್ಣಿಗೆ ನೋಡುವುದು ವಿಷಯ, ಕಿವಿಗೆ ಕೇಳುವುದು ವಿಷಯ. ಆದ್ರೆ ಆ ಅಭಿಮಾನಿ ದೇವತೆಗಳು ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲಪ್ಪ, ಅವರಲ್ಲಿ ವಾಯುದೇವರು ನಿಂತು ಮಾಡಬೇಕು. ವಾಯುದೇವರೇ ಮಾಡ್ಲಿಕ್ಕೆ ಆಗಲ್ಲಪ್ಪ, ಮತ್ತೆ ಹಾಗಾದ್ರೆ ಅವರಲ್ಲಿ ಯಾರು ಇರಬೇಕು? ಪರಮಾತ್ಮ ನಿಂತು ಮಾಡಬೇಕು ಅಂತಂದ್ರು. ಅದನ್ನೇ ಏನಂತ ಹೇಳಿದ್ದಾರೆ, ವಿಷಯೇಂದ್ರಿಯಗಳ ತದಭಿಮಾನ್ಯ ಸುಮನಸರೊಳ್ಳು ನಿಂತು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತಾ ವಿಷಯಂಗಳತ ಭೋಗಿಸುತಿಹನೆಂಬುದೇ ಫಲವಿದು ಬಾಳ್ದುದಕ್ಕೆ. ವಿಷಯೇಂದ್ರಿಯಗಳ ತತ್ತತ್ ಅಭಿಮಾನಿಗಳು, ಅವರಲ್ಲಿ ಸುಮನಸರೊಳು ನಿಂತು ನಿಯಾಮಿಸುವ ಯಾರು? ಮುಖ್ಯ ಪ್ರಾಣದೇವರು. ಅಂತಹ ವಾಯುದೇವ ಶ್ವಸನ ಅಂತರ್ಗತನಾಗಿದ್ದಾನೆ. ಶ್ವಸನ ಅಂದ್ರೆ ವಾಯುದೇವ. ಆ ವಾಯುದೇವರಲ್ಲೂ ಯಾರು ನಿಂತು ಕಾರ್ಯವನ್ನು ಮಾಡ್ತಾ ಇದ್ದಾನೋ ಅವನೇ ಸಾಕ್ಷಾತ್ ಪರಮಾತ್ಮ. ಅವನು ಮಾತ್ರ ಪೂರ್ಣ ಜ್ಞಾನಾತ್ಮನೇ ನಮಃ ಅಂತ. ಇಷ್ಟು ಕ್ರಮದಲ್ಲಿ ಮೊದಲನೇ ಕೋಣದಲ್ಲಿ ಇಷ್ಟನ್ನ ಚಿಂತನೆ ಮಾಡೋಣ. ನಾಳೆ ದಿವಸದ ಕಥಾ ಭಾಗದಲ್ಲಿ ಪೂರ್ಣ ಜ್ಞಾನಾತ್ಮನೇ ಆಯಿತು, ಪೂರ್ಣ ತೇಜಾತ್ಮನೇ ನಮಃ, ದೇವರ ತೇಜಸ್ಸು, ಪೂರ್ಣ ಐಶ್ವರ್ಯಾತ್ಮನೇ ನಮಃ, ದೇವರ ಐಶ್ವರ್ಯ ಹೇಗಿದೆ ಅದೇ ನಮಗೆ 6 ಗುಣಗಳು. ಶ್ರೀ ಅಂದ್ರೇನು? ಸಂಪತ್ತು. ಶ್ರೀ ಅಂದ್ರೇನು? ಶ್ರೇಷ್ಠ ಇಂದ್ರಿಯ. ಶ್ರೀ ಅಂದ್ರೇನು? ಇಂದ್ರಿಯ ಪಟುತ್ವಾದಿಗಳು. ಮುಂದೆ ಏನು? ಪೂರ್ಣ ಐಶ್ವರ್ಯಾತ್ಮನೇ, ಅದು ಕೂಡ 6 ಗುಣದಲ್ಲೇ ಬರ್ತಕ್ಕಂಥದ್ದು. ಆ 6 ಗುಣಗಳನ್ನೇ ಇಲ್ಲಿ ತುಂಬಿಸಿದ್ರೆ ಏನಾಯ್ತು? ನಮಗೆ ಷಟ್ಕೋಣದ ಚಿಂತನಾದಿಗಳು ಬಂತು ಅನ್ನೋ ಒಂದು ಅಂಶವನ್ನು ಹೇಳ್ತಾರೆ. ಅದನ್ನ ಯಥಾಮತಿ ಯಥಾಶಕ್ತಿ ನಾಳೆ ದಿವಸದ ಕಥಾ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.